ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ರೇ ಆಪ್ಟಿಕ್ಸ್ನ ಒಂದು ಥಿಯರಿ ಪಾರ್ಟ್ ನಿಮಗೆ ಒಂದು ರೆಗ್ಯುಲರ್ ಕ್ಲಾಸಲ್ಲಿ ಏನು ಕಲಿಬೇಕಿತ್ತು ಆ ಒಂದು ಡಿಸ್ಕಷನನ್ನು ಇಲ್ಲಿ ಮಾಡೋಣ. ಇಲ್ಲಿ ಈ ಆಪ್ಟಿಕ್ಸ್ ಅನ್ನುವಂಥದ್ದು, ಆಪ್ಟಿಕ್ಸ್ ಅಂದರೆ ಸ್ಟಡಿ ಆಫ್ ಲೈಟ್ ಅಂದರೆ ಇಟ್ಸ್ ಪ್ರಾಪರ್ಟಿ ಇರ್ಬೋದು, ಫಿನಾಮಿನಾ ಇರ್ಬೋದು. ಇವನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಆಪ್ಟಿಕ್ಸ್ ಅಂತ ಕರೀತಾರೆ. ಯೂಶ್ವಲಿ ಆಪ್ಟಿಕ್ಸಲ್ಲಿ ಮತ್ತೆ ನಾವು ಎರಡು ಬ್ರ್ಯಾಂಚ್ಗಳನ್ನು ಮಾಡಿ ಅದು ಸ್ಟಡಿ ಮಾಡ್ತೀವಿ. ಒಂದು ರೇ ಆಪ್ಟಿಕ್ಸ್ ಅನ್ನುವಂಥದ್ದು, ಇನ್ನೊಂದು ವೇವ್ ಆಪ್ಟಿಕ್ಸ್ ಅನ್ನುವಂಥದ್ದು. ವೇವ್ ಆಪ್ಟಿಕ್ಸ್ ಅನ್ನೋದು ನೆಕ್ಸ್ಟ್ ಯೂನಿಟು, ನೀವು ಅದನ್ನು ಸಪ್ರೇಟಾಗಿ ಕಲಿತೀರಿ. ಈ ರೇ ಆಪ್ಟಿಕ್ಸಲ್ಲಿ ಇದನ್ನು ಜಾಮೆಟ್ರಿಕ್ ಆಪ್ಟಿಕ್ಸ್ ಅಂತಲೂ ಕರೀತಾರೆ. ಈ ಒಂದು ಯೂನಿಟಲ್ಲಿ ನಾವು ತುಂಬ ಒಂದು ಡೆರಿವೇಷನ್ಗಳನ್ನು ಮತ್ತು ಡಿಫ್ರೆಂಟ್ ಫಿನಾಮಿನಾಗಳನ್ನು ಸ್ಟಡಿ ಮಾಡ್ತೀವಿ. ಅದನ್ನೆಲ್ಲ ಈಗ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಬೇರೆ ಬೇರೆ ಪಾರ್ಟ್ಗಳಲ್ಲಿ ಅದನ್ನು ನೀವು ನೋಡ್ಬೋದು. ಓಕೆ, ಫಸ್ಟು ಈ ರೇ ಆಪ್ಟಿಕ್ಸ್ ಏನೇನನ್ನು ನಾವು ಯಾವ ಒಂದು ಅಪ್ರಾಕ್ಸಿಮೇಷನ್ ಮೇಲೆ ಈ ರೇ ಆಪ್ಟಿಕ್ಸನ್ನು ಸ್ಟಡಿ ಮಾಡ್ತೀವಿ ಅನ್ನುವಂಥದ್ದು. ಇಲ್ಲಿ ನೋಡಿ, ಇನ್ ಎ ರೇ ಆಪ್ಟಿಕ್ಸ್ ವಿ ಕನ್ಸಿಡರ್ ದ ಆಬ್ಜೆಕ್ಟ್ ಆ್ಯಂಡ್ ಡಿಸ್ಟೆನ್ಸ್ ಆರ್ ಲಾರ್ಜರ್ ದೆನ್ ವೇವ್ ಲೆಂತ್ ಆಫ್ ಲೈಟ್. ಲೈಟ್ ಅನ್ನೋದು ಯೂಶಲಿ ನೀವು ಒಂದು ಜನರಲ್ ಆಗಿ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳ್ತೀವಿ. ಆ ಲಾರ್ಜ್ ಸ್ಪೆಕ್ಟ್ರಮನ್ನು ನೀವು ಹಿಂದಿನ ಒಂದು ಲೋವರ್ ಕ್ಲಾಸ್ಗಳಲ್ಲಿ ಕಲ್ತಿರ್ಬೋದು. ಅದರಲ್ಲಿ ಒಂದು ಸಣ್ಣ ಪಾರ್ಟನ್ನು ನಾವು ವಿಸಿಬಲ್ ಅಂತ ಕರಿತೀವಿ. ವಿಸಿಬಲ್ ಅಂದರೆ ನಮಗೆ ಕಾಣಿಸುತ್ತೆ, ಅದು ಉಳಿದವು ಕೂಡ ಲೈಟೇ. ಯಾವುದು ಅಲ್ಟ್ರಾವೈಲೆಟ್ ಇರ್ಬೋದು, ಇನ್ಫ್ರಾರೆಡ್ ಇರ್ಬೋದು, ಈ ಕಡೆ ಬಂದರೆ ಎಕ್ಸ್ರೇಸ್, ಗಾಮಾ ರೇಸ್ ಇರ್ಬೋದು, ಆಚೆ ಹೋದರೆ ಮೈಕ್ರೋವೇವ್ಸ್ ಇರ್ಬೋದು, ರೇಡಿಯೋ ವೇವ್ಸ್ ಇರ್ಬೋದು. ಇವೆಲ್ಲವೂ ಕೂಡ ಲೈಟೇ. ಬಟ್ ನಮ್ಮ ಒಂದು ಕಣ್ಣಿಗೆ ಕಾಣಿಸುವಂಥದ್ದು ಅಂದರೆ ವಿಸಿಬಲ್ ಅಂತ ಕರಿತೀವಲ್ಲ. ಸುಮಾರು ಒಂದು ರಫ್ಲಿ 400 to 700 ಆರ್ ಸಮ್ಟೈಮ್ಸ್ 400 to 796, 800ವರೆಗೂ ಹೇಳ್ತಾರೆ. ಅದು ಅಪ್ರಾಕ್ಸಿಮೇಟ್ಲಿ, ನಾಟ್ ಎಕ್ಸಾಕ್ಟ್ಲಿ. ಆ ಒಂದು ನ್ಯಾನೋಮೀಟರ್ ಒಂದು ವೇವ್ ಲೆಂತನ್ನು ನಾವು ವಿಸಿಬಲ್ ಲೈಟ್ ಅಂತ ಕರಿತೀವಿ. ಲೈಟನ್ನು ನಾವು ವೇವ್ ಅಂತ ಹೇಳುವಾಗ ಕೆಲವು ರಿಸ್ಟ್ರಿಕ್ಷನ್ ಇದೆ. ನೀವು ಅದನ್ನು ವೇವ್ ಆಪ್ಟಿಕ್ಸ್ ಹೋದಾಗ ನೋಡ್ತೀರಲ್ಲಿ, ವ್ಯಾಲಿಡಿಟಿ ಆಫ್ ರೇ ಆಪ್ಟಿಕ್ಸ್ ಅನ್ನುವಂಥದ್ದನ್ನು. ಬಟ್ ಇಲ್ಲಿ ನಾವು ಏನು ಮಾಡಿದ್ದೀವಿ ಕೇಳಿದರೆ, ಈ ಆ್ಯಕ್ಚುಲಿ ರೇ ಆಪ್ಟಿಕ್ಸಲ್ಲಿ ನಾವು ಯಾವುದೇ ಒಂದು ಆಬ್ಜೆಕ್ಟ್ ಇರ್ಬೋದು ಅಥವಾ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇರ್ಬೋದು. ಅಂದರೆ ನಾವಿಲ್ಲಿ ಉಪಯೋಗಿಸುವಂಥ ಸ್ಟಡಿ ಮಾಡುವಂಥ ಎಲ್ಲ ಮಟೀರಿಯಲ್ಗಳು ಬಹಳ ದೊಡ್ಡದು. ಇನ್ನು ಸೆಂಟಿಮೀಟರ್ ಅಥವಾ ಫ್ಯೂ ಸೆಂಟಿಮೀಟರ್ಸ್, 2-3 ಸೆಂಟಿಮೀಟರ್, ಅಥವಾ ಡಿಸ್ಟೆನ್ಸ್ 10 ಸೆಂಟಿಮೀಟರ್, 50 ಸೆಂಟಿಮೀಟರ್ ತಗೋತೀವಿ. ಬಟ್ ವೇವ್ ಲೆಂತ್ ಎಷ್ಟಿರುತ್ತೆ ಕೇಳಿದರೆ ಆಂಗ್ಸ್ಟ್ರಾಮಲ್ಲಿ ಇರುತ್ತೆ. ನಾವು 1000, 4000 ಅಥವಾ 5000 ಆಂಗ್ಸ್ಟ್ರಾಮಲ್ಲಿ ಇರುತ್ತೆ. ಹಾಗಾಗಿ ಆಂಗ್ಸ್ಟ್ರಾಮ್ ಅಂದರೆ ಗೊತ್ತಾಯ್ತಲ್ವ, 10 to the power of -10 ಮೀಟರ್. ಸೆಂಟಿಮೀಟರ್ ಅಂದರೆ 10⁻². ನಿಮಗೆ ಗೊತ್ತಾಗುತ್ತೆ ಆ ಡಿಫ್ರೆನ್ಸ್ ಎಷ್ಟು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಆಬ್ಜೆಕ್ಟ್ಗಳು ಅಥವಾ ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಲ್ ಡಿಸ್ಟೆನ್ಸಸ್ ಆರ್ ಇನ್ ಎ ಸೆಂಟಿಮೀಟರ್. ದರ್ಫೋರ್ ಈ ಒಂದು ರೇ ಆಪ್ಟಿಕ್ಸ್ ಅನ್ನೋದನ್ನು ನಾವು ಆ ಒಂದು ಬೇಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಜಾಮೆಟ್ರಿಕ್ ಆಪ್ಟಿಕ್ಸ್ ಅಂತಲೂ ಕರೀತಾರೆ. ಯಾಕೆ ಅಂದರೆ ಈ ಒಂದು ಆ್ಯಸ್ ದ ಜಾಮೆಟ್ರಿ, ಒಂದು ಪ್ರಾಪರ್ಟಿ ಆಫ್ ದ ಜಾಮೆಟ್ರಿ ಮೇಲಿಂದ ನಾವು ಈ ರೇ ಆಪ್ಟಿಕ್ಸನ್ನು ಸ್ಟಡಿ ಮಾಡುವಂಥದ್ದು. ಓಕೆ, ಇಲ್ಲಿ ಮೇಯ್ನಾಗಿ ನಾವು ಸೋರ್ಸ್ ಆಫ್ ಲೈಟ್ ಅಂತ ಕರಿತೀವಿ. ಅಂದರೆ ಲೈಟನ್ನು ಎಮಿಟ್ ಮಾಡುವಂಥದ್ದು ಅಥವಾ ಅದರಿಂದ ಲೈಟ್ ಹೊರಗಡೆ ಬರ್ತಾ ಇದೆ, ಎರಡೂ ಒಂದೇ ಮೀನಿಂಗು. ಒಂದು ವಸ್ತುವಿನಿಂದ ಲೈಟು ಎಮಿಟ್ ಆಗ್ತಾ ಇದೆ, ಹೊರಗಡೆ ಬರ್ತಾ ಇದೆ ಅಂದರೆ ಅದಕ್ಕೆ ನಾವು ಸೋರ್ಸ್ ಆಫ್ ಲೈಟ್ ಅಂತ ಕರಿತೀವಿ. ಈಗ ನೋಡಿ, ಇಲ್ಲಿ ಸ್ವಲ್ಪ ಕ್ಲೀನಾಗಿ ತಿಳ್ಕೋಬೇಕು. ಈ ಸೋರ್ಸ್ ಆಫ್ ಲೈಟ್ ಅಂದಾಗ ಕ್ಯಾಂಡಲ್, ಒಂದು ರೂಮಲ್ಲಿ ಕತ್ಲೆ ಆಗಿದೆ ಅಂದ್ಕೊಳ್ಳಿ, ಕ್ಯಾಂಡಲನ್ನು ನೀವು ಬರ್ನ್ ಮಾಡ್ತಾ ಇದ್ದೀರಿ. ಅದು ಸೋರ್ಸ್ ಆಫ್ ಲೈಟ್. ಆ ಲೈಟ್ ಏನಾಗುತ್ತೆ, ಕ್ಯಾಂಡಲಿಂದ ಬಂದಿರುವಂಥ ಲೈಟು ಅಲ್ಲಿ ಸುತ್ತಮುತ್ತಲು ಇರುವಂಥ ಎಲ್ಲ ಆಬ್ಜೆಕ್ಟ್ಗಳ ಮೇಲೆ, ವಸ್ತುಗಳ ಮೇಲೆ ಬೀಳುತ್ತೆ. ಅದು ನಿಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅರ್ಥ, ಒರಿಜಿನಲ್ ಸೋರ್ಸ್ ಯಾವುದು ಕ್ಯಾಂಡಲ್ಲು, ಬಟ್ ಯಾವುದ್ರ ಮೇಲೆ ಆ ಕ್ಯಾಂಡಲ್ನ ಲೈಟ್ ಬಿದ್ದಿದೆಯೋ ಅವುಗಳಿಂದ ಲೈಟು ರಿಫ್ಲೆಕ್ಟ್ ಆಗಿ ಮತ್ತೆ ಹೊರಗಡೆ ಬರ್ತಾ ಇದೆ. ಹಾಗಾಗಿ ನಮಗೆ ಆ ಲೈಟ್ ನಮ್ಮ ಕಣ್ಣಿಗೆ ಬಂದಾಗ ಯು ಆರ್ ಏಬಲ್ ಟು ಸಿ ದ ಆಬ್ಜೆಕ್ಟ್. ಹಾಗಾಗಿ ಯಾವುದು ಲೈಟನ್ನು ಸೆಂಡ್ ಮಾಡುತ್ತೋ ಅಥವಾ ಎಮಿಟಿಂಗ್, ಅಲ್ಲಿಂದ ಅದನ್ನು ರಿಫ್ಲೆಕ್ಟ್ ಮಾಡುತ್ತೋ, ಅಲ್ಲಿಂದ ಹೊರಗಡೆ ಬರುತ್ತೋ, ಅವೆಲ್ಲವನ್ನು ನಾವು ಸೋರ್ಸ್ ಆಫ್ ಲೈಟ್ ಅಂತ ಕರಿತೀವಿ. ಗೊತ್ತಾಯ್ತಾ ಈಗ? ನೆಕ್ಸ್ಟು ಈ ಲೈಟಿನ ಒಂದು ಪ್ರಾಪರ್ಟಿ ನಾವೇನು ಅಂದರೆ, ಇಸ್ ಆಲ್ವೇಸ್ ಟ್ರಾವೆಲಿಂಗ್ ಇನ್ ಎ ಸ್ಟ್ರೇಟ್ ಲೈನ್. ಯೂಶಲಿ ನಾವು ಸ್ವಲ್ಪ ಅಡ್ವಾನ್ಸಾಗಿ ಹೇಳೋದಾದರೆ, ಲೈಟ್ ಈಸ್ ಆಲ್ವೇಸ್ ಟ್ರಾವೆಲಿಂಗ್ ಇನ್ ಎ ಸ್ಟ್ರೇಟ್ ಲೈನ್
ಇನ್ ಎ ಮೀಡಿಯಮ್. ಒಂದು ಮೀಡಿಯಮಲ್ಲಿ ಲೈಟ್ ಯಾವಾಗಲೂ ಸ್ಟ್ರೇಟ್ ಲೈನಲ್ಲೇ ಹೋಗ್ತಾ ಇರುತ್ತೆ. ಸೊ ಬಟ್ ಯಾವುದೇ ಮೀಡಿಯಮ್ ತಗೊಳ್ಳಿ ನೀವು, ಆ ಮೀಡಿಯಮಲ್ಲಿ ಲೈಟು ಯಾವಾಗಲೂ ಸ್ಟ್ರೇಟ್ ಲೈನಲ್ಲೇ ಹೋಗ್ತಾ ಇರುತ್ತೆ. ಇದಕ್ಕೆ ನಾವು ಏನಂತೀವಿ, ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಅಂತ ಕರಿತೀವಿ, ಅಥವಾ ರೆಕ್ಟಿಲಿನಿಯರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಲೈಟ್ ಈಸ್ ಆಲ್ವೇಸ್ ಟ್ರಾವೆಲಿಂಗ್ ಇನ್ ಎ ಸ್ಟ್ರೇಟ್ ಲೈನ್ ಅನ್ನುವಂಥದ್ದು ಇನ್ ಎ ಮೀಡಿಯಮ್. ಇನ್ನು ಮೀಡಿಯಮ್ ಅನ್ನೋದು ಅಲ್ಲಲ್ಲಿ ಬಂದಿರೋ ವರ್ಡ್ಸನ್ನು ನಾನು ಹೇಳ್ತಾ ಹೋಗ್ತೇನೆ, ಯಾಕೆಂದರೆ ನಿಮಗೆ ಟೆಕ್ಸ್ಟ್ ಓದಿದರೆ ಯಾವುದೂ ಸಿಗೋದಿಲ್ಲ. ಬಟ್ ಮೀಡಿಯಮ್ ಅಂದರೆ ಏನು ಅನ್ನುವಂಥದ್ದು, ಯಾವ ಒಂದು ಮೀಡಿಯಮ್, ಈಗ ನೋಡಿ ನಾವು ಒಂದು ಮೀಡಿಯಮಲ್ಲಿ ಇದ್ದೀವಿ, ಕರೆಕ್ಟಾ? ಅಂದರೆ ಮೀಡಿಯಮ್ ಅಂದರೆ ಏನು, ಈಗ ನಮ್ಮ ಸುತ್ತಲೂ ಏರ್ ಮೀಡಿಯಮ್ ಇದೆ. ನಾವು ಏರ್ ಮೀಡಿಯಮಲ್ಲಿ ಇದ್ದರೆ ಮಾತ್ರ ಬದುಕಲಿಕ್ಕೆ ಸಾಧ್ಯ. ಏನೂ ಇಲ್ಲದೆ ಇದ್ದರೆ, ಸೊ ದರ್ ಇಸ್ ನೋ ಏರ್, ಸೊ ವಿ ಕಾಂಟ್ ಬ್ರೀತ್ ಆ್ಯಂಡ್ ಸೊ ದಟ್ ಇಸ್ ವೆರಿ ಹಾರಿಬಲ್. ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏರ್ ಮೀಡಿಯಮಲ್ಲಿ ಇದ್ದೀವಿ. ನಾವು ಏರ್ ಏನು ಕೇಳಿದರೆ ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಮ್. ಸೊ ಇದರಲ್ಲಿ ಲೈಟು ಪಾಸಾಗಿ ಬರುತ್ತೆ. ಅದೇ ಥರ ವಾಟರ್, ನಾವು ನೀರಿನೊಳಗಡೆ ಮುಳ್ಕೊಂಡು ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ಮುಳುಗಿದ್ರೆ ಆಗಲಿಕ್ಕಿಲ್ಲ, ಸ್ವಲ್ಪ ಹೊತ್ತು ಮುಳುಗಿದ್ದೀವಿ ಅಂದ್ಕೊಳ್ಳಿ, ದಟ್ ಈಸ್ ವಾಟರ್ ಮೀಡಿಯಮ್. ವಿ ಆರ್ ಇನ್ ಎ ವಾಟರ್ ಮೀಡಿಯಮ್. ಸೊ ಅಲ್ಲಿಯೂ ಕೂಡ ಲೈಟ್ ಪಾಸ್ ಆಗುತ್ತೆ, ಅದಕ್ಕೆ ನಾವು ಟ್ರಾನ್ಸ್ಪರೆಂಟ್ ಮೀಡಿಯಮ್ ಅಂತ ಕರಿತೀವಿ. ಸೊ ಹೀಗೆ ಈ ಲೈಟ್ಗೆ ಯಾವ್ಯಾವುದು ಲೈಟ್ ಅದರಲ್ಲಿ ಪಾಸಾಗಿ ಹೋಗುತ್ತೋ ಅದನ್ನೆಲ್ಲ ನಾವು ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಮ್ ಅಂತ ಕರಿತೀವಿ. ಸೊ ಇಲ್ಲೆಲ್ಲ ಏನಾಗುತ್ತೆ ಕೇಳಿದರೆ, ಲೈಟ್ ಆಲ್ವೇಸ್ ಟ್ರಾವೆಲಿಂಗ್ ಇನ್ ಎ ಸ್ಟ್ರೇಟ್ ಲೈನ್ ಅನ್ನುವಂಥದ್ದು. ಆಮೇಲೆ ಯೂಶಲಿ ಈ ಒಂದು ರೇ ಆಪ್ಟಿಕ್ಸ್ ಅನ್ನೋದು ಹೇಗೆ ಬಂತು ಅನ್ನುವುದು. ಸೊ ಲೈಟ್ ಒಂದು ಸೋರ್ಸ್ ಅಂತೀವಲ್ಲ ನಾವು, ಈಗಾಗಲೇ ನಮ್ಗೆ ಗೊತ್ತಾಯಿತು. ಸೊ ಬಿಗ್ ಸೋರ್ಸ್ ಅಂದರೆ ಸನ್ ಇದೆ. ಸೊ ಸನ್ನಿಂದ ಲೈಟು ನಮಗೆ ಮ್ಯಾಕ್ಸಿಮಮ್ ಲೈಟ್ ರಿಸೀವ್ ಆಗೋದು ಸನ್ನಿಂದ. ಆಮೇಲೆ ಕತ್ಲೆ ಆದಮೇಲೆ ನಾವೇನು ಮಾಡ್ತೀವಿ, ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಗ್ಲೋ ಮಾಡ್ತೀವಿ, ಕ್ಯಾಂಡಲ್ ಹಚ್ತೀವಿ, ಅಥವಾ ಬೇರೆ ಬೇರೆ ಸೋರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಅಲ್ಲಿಂದ ಲೈಟು ಯಾವುದೋ ಒಂದು ಡೆಸ್ಟಿನೇಷನ್ ಅಥವಾ ಯಾವುದೋ ಒಂದು ಪಾಯಿಂಟಿಗೆ ಬರುತ್ತಲ್ವ, ಸೊ ಸ್ಟ್ರೇಟ್ ಲೈನ್ನಲ್ಲೇ ಬರುತ್ತೆ. ಸ್ಟ್ರೇಟ್ ಲೈನಲ್ಲಿ ಅಂದರೆ ಅರ್ಥ ಏನು, ಸೋರ್ಸಿಂದ ನಾವು ನೋಡ್ತಾ ಇರುವಂಥ ಪಾಯಿಂಟು ಅಥವಾ ಕನ್ಸಿಡರ್ ಮಾಡಿರುವಂಥ ಪಾಯಿಂಟ್ಗೆ ಸ್ಟ್ರೇಟ್ ಲೈನಲ್ಲಿ ಬರುತ್ತಲ್ವ, ಆ ಒಂದು ಪಾತನ್ನು ಅಂದರೆ ಲೈಟು ಸೋರ್ಸಿಂದ ಡೆಸ್ಟಿನೇಷನ್ಗೆ ಅಥವಾ ಸೋರ್ಸಿಂದ ಒಂದು ಪಾಯಿಂಟಿಗೆ ರೀಚ್ ಆಗಿದೆಯಲ್ಲ, ಹೇಗೆ ರೀಚ್ ಆಗುತ್ತೆ, ಸ್ಟ್ರೇಟ್ ಲೈನಲ್ಲಿ ರೀಚ್ ಆಗುತ್ತೆ. ಸೊ ಆ ಒಂದು ಪಾತ್ ಅಂದರೆ ಅದು ಬಂದಿರುವಂಥ ದಾರಿಯನ್ನು ನಾವು ರೇ ಅಂತ ಕರಿತೀವಿ. ಸೊ ಆ ಪಾತನ್ನು ನಾವು ರೇ ಅಂತ ಕರಿತೀವಿ. ಈಗ ನೋಡಿ, ಇಲ್ಲಿ ಸೋರ್ಸ್ ಇದೆ, ಈ ಸೋರ್ಸಿಂದ ಎಲ್ಲ ಡೈರೆಕ್ಷನ್ದಲ್ಲೂ ಲೈಟ್ ಎಮಿಟ್ ಆಗ್ತಾ ಇದೆ. ಬಟ್ ನಾವಿಲ್ಲೆಲ್ಲ ಒಂದು ಕಡೆ ಒಂದು ಪಾಯಿಂಟನ್ನು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಸೋರ್ಸಿಂದ ಇಲ್ಲಿಗೆ ಲೈಟು ಸ್ಟ್ರೇಟ್ ಲೈನಲ್ಲಿ ಬರುತ್ತೆ. ಸೊ ಅದು ಬಂದಿರುವಂಥ ಒಂದು ಪಾತ್ ಇದೆಯಲ್ಲ, ಅದಕ್ಕೆ ನಾವು ರೇ ಅಂತ ಕರಿತೀವಿ. ಇನ್ನು ಈ ಬಂಡಲ್ಸ್ ಆಫ್ ಸಚ್ ಎ ರೇ, ಆ ರೇಗಳು ಏನಾಗಿವೆ, ಲಾರ್ಜ್ ನಂಬರ್ಸ್ ಇವೆ ಅಂದ್ಕೊಳ್ಳಿ. ಸೊ ಲಾರ್ಜ್ ನಂಬರ್ ಆಫ್ ರೇಸ್ ಬರ್ತಾ ಇದೆ ಅಂದ್ಕೊಳ್ಳಿ, ಅದಕ್ಕೆ ನಾವು ರೇ ಅಂತ ಹೇಳೋದಿಲ್ಲ ಆವಾಗ. ಸೊ ಅದಕ್ಕೆ ಬೀಮ್ ಅಂತ ಕರಿತೀವಿ. ಈ ರೀತಿ ಲಾರ್ಜ್ ನಂಬರ್ ಆಫ್ ರೇಸ್ಗಳು ಬರ್ತಾ ಇದ್ದರೆ ನಾವು ಅದಕ್ಕೆ ಬೀಮ್ ಅಂತ ಕರಿತೀವಿ. ಓಕೆ. ಸೊ ಈಗ ನಿಮಗೆ ರೇ ಆಪ್ಟಿಕ್ಸ್ ಅನ್ನೋದು ಏನು ಅಂತ ಗೊತ್ತಾಯಿತು ನೋಡಿ. ಒಂದೊಂದು ಪಾಯಿಂಟ್ಸ್ ನೆನ್ಪಿಟ್ಕೊತ ಹೋಗಿ. ಸೋರ್ಸ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ಪಾತ್ ಏನು ಲೈಟ್ ಸೋರ್ಸಿಂದ ಒಂದು ಡೆಸ್ಟಿನೇಷನ್ಗೆ ಹೋಗುವಂಥ ಪಾತ್ ಇದೆಯಲ್ಲ, ಸೊ ಅದನ್ನು ರೇ ಅಂತ ಕರಿತೀವಿ. ಇನ್ನು ಬಂಡಲ್ ಆಫ್ ರೇಯನ್ನು ನಾವು ಬೀಮ್ ಅಂತ ಕರಿತೀವಿ. ಓಕೆ. ಸೊ ಇಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ. ಓಕೆ. ಸೊ ನಾವು ನೆಕ್ಸ್ಟ್ ಈಗ ಮುಂದಕ್ಕೆ ಹೋಗೋಣ. ಇಲ್ಲಿ ಲೈಟಿನ ಒಂದೊಂದು ಪ್ರಾಪರ್ಟೀಸನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದೇನು ಕೇಳಿದರೆ ರಿಫ್ಲೆಕ್ಷನ್ ಅನ್ನುವಂಥದ್ದು. ಸೊ ರಿಫ್ಲೆಕ್ಷನ್ ಅಂದರೆ ಏನು ಅನ್ನುವಂಥದ್ದು ಭಾಳ ಒಂದು ಸಿಂಪಲ್ ಫಿನಾಮಿನ. ನೀವು ಹಿಂದಿನ ಕ್ಲಾಸ್ಗಳಲ್ಲಿ ಅಂದರೆ ಹೈಸ್ಕೂಲ್ ಲೆವೆಲಲ್ಲಿ ಇದನ್ನು ಕಲ್ತ್ಕೊಂಡು ಬಂದಿದ್ದೀರಿ. ಸೊ ಇಸ್ ದ ಫಿನಾಮಿನಾ ಬೈ ವರ್ಚ್ಯೂ ಆಫ್ ವಿಚ್ ಎ ರೇ ಆಫ್ ಲೈಟ್ ಆಫ್ಟರ್ ಇಂಟರಾಕ್ಟಿಂಗ್ ವಿತ್ ಎ ಸರ್ಫೇಸ್ ಸೆಪರೇಟಿಂಗ್ ಟೂ ಮೀಡಿಯಾ ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಮ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಕೇಳಿದ್ರೆ, ನೀವು ಕ್ರಿಕೆಟೆಲ್ಲ ಆಡುವಂಥವ್ರು ಬಾಲ್ ಹಿಡ್ಕೊಂಡು ಟೆನ್ನಿಸ್ ಬಾಲನ್ನು ಹಿಡ್ಕೊಂಡಿದ್ದೀರಿ ಅಂದ್ಕೊಳ್ಳಿ. ಸೊ ಸುಮ್ಮನೆ ನೀವು ಅದನ್ನು ಒಂದು ನೆಲಕ್ಕೆ ಅದನ್ನು ಯಾವ ಆ್ಯಂಗಲಲ್ಲಿ ಎಸಿತೀರೋ, ಸೊ ಅದಕ್ಕೆ ಅಪೋಸಿಟಾಗಿ ಅದು ಹೊರಟೋಗುತ್ತೆ, ಇನ್ನೊಂದು ಕಡೆ ಹೊರಟೋಗುತ್ತೆ. ಕರೆಕ್ಟಾ? ಸೊ ಲೈಟ್ ಕೂಡ ಹೀಗೆ ಆಗುತ್ತೆ, ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಮ್. ಅಂದರೆ ನೀವು ಎಸೆದಿರುವಂಥದ್ದು ಬಾಲ್ ಅಂತ ಏನು ಕಂಪ್ಯಾರಿಟಿವ್ಲಿ ನಾನು ಹೇಳಿರುವಂಥದ್ದು. ಸೊ ಹಾಗೆ ಒಂದು ಬಾಲನ್ನು ಎಸೆದಾಗ ಅದು ನೆಲಕ್ಕೆ ಬಿದ್ದು ಮತ್ತೆ ವಾಪಸ್ ಬರುತ್ತಲ್ವ. ನೀವು ಏರ್ ಮೀಡಿಯಮಲ್ಲಿ ಬಾಲನ್ನು ಎಸೆದಿದ್ರಿ, ಎಲ್ಲಿಗೆ, ನೆಲಕ್ಕೆ. ಇದು ಇನ್ನೊಂದು ಮೀಡಿಯಮ್, ಬಟ್ ಅಲ್ಲಿ ಒಳಗಡೆ ಹೋಗಲಿಲ್ಲ, ಅದು ಬೌನ್ಸ್ ಬ್ಯಾಕ್ ಆಯ್ತಲ್ವ. ಸೊ ಇದಕ್ಕೆ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಇದಕ್ಕೆ ರಿಫ್ಲೆಕ್ಷನ್. ಬಟ್ ಆನ್ಸರ್ ಹಾಗೆ ಬರಿಬೇಡಿ, ಒಂದು ಕ್ರಿಕೆಟ್ ಬಾಲ್ ಎಸೆದ್ರೆ ಅದಕ್ಕೆ ರಿಫ್ಲೆಕ್ಷನ್ ಅಂತೀವಿ ಅಂಥೇಳಿ. ಬಟ್ ಲೈಟಿಗೆ ಸಂಬಂಧಪಟ್ಟು ಹೇಳುವಾಗ ಏನು ಹೇಳಬೇಕು ನೀವು, ಇಸ್ ದ ಫಿನಾಮಿನಾ ಬೈ ವರ್ಚ್ಯೂ ಆಫ್ ವಿಚ್ ಎ ರೇ ಆಫ್ ಲೈಟ್ ಆಫ್ಟರ್ ಇಂಟರಾಕ್ಟಿಂಗ್ ವಿತ್ ಎ ಸರ್ಫೇಸ್, ಆ ಸರ್ಫೇಸಿಗೆ ಹೋಗಿ ಅದು ಹೊಡ್ಕೊಂಡಾಗ ಸೆಪರೇಟಿಂಗ್ ಟೂ ಮೀಡಿಯಾ ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಮ್. ಸೊ ದಿಸ್ ಫಿನಾಮಿನಾ ಇಸ್ ನೌನ್ ಆಸ್ ದ ರಿಫ್ಲೆಕ್ಷನ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ನಾವೀಗ ಒಂದು ಇಂಟರಾಕ್ಟಿಂಗ್ ಸರ್ಫೇಸನ್ನು ತೆಗೆದುಕೊಳ್ಳೋಣ.
ಅಂದರೆ ಇದರ ಮೇಲ್ಗಡೆ ಏರ್ ಮೀಡಿಯಮ್ ಇದೆ ಅಂದ್ಕೊಳ್ಳಿ. ಸೊ ಇದು ಒಂದು 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 ಟ್ರಾನ್ಸ್ಪರೆಂಟ್ ಮೀಡಿಯಮ್ ಅಲ್ಲ ಇದು ಅಂದ್ಕೊಳ್ಳೋಣ. ಸೊ ಈಗೇನಾಗುತ್ತೆ ಕೇಳಿದರೆ, ಒಂದು ಲೈಟ್ ಬಂದು ಹೀಗೆ ಇನ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ. ನಾವು ಇಲ್ಲಿ ರೇಯನ್ನು ತೊಗೊಂಡಿದ್ದೀವಿ. ಆ ರೇ ಆಫ್ ಲೈಟ್ ಏನಾಯಿತು, ಸೊ ರೇ ಆಫ್ ಲೈಟು ಇನ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ. ಈ ರೀತಿ ಇನ್ಸಿಡೆಂಟ್ ಆದಾಗ ಏನಾಗುತ್ತೆ, ಅದು ಮುಂದಕ್ಕೆ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ಅದು ಅಲ್ಲಿಂದ ಏನಾಗುತ್ತೆ ಕೇಳಿದರೆ ರಿಫ್ಲೆಕ್ಟ್ ಆಗಿ ಹೀಗೆ ಸೇಮ್ ಮೀಡಿಯಮ್ಗೆ ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಮ್. ಸೊ ಇದಕ್ಕೆ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಗೊತ್ತಾಯ್ತಾ ಈಗ? ಸೊ ರಿಫ್ಲೆಕ್ಷನ್ ಅನ್ನುವಂಥದ್ದು ಏನು ಕೇಳಿದರೆ ನೋಡಿ, ರೇ ಆಫ್ ಲೈಟು ಇನ್ಸಿಡೆಂಟ್ ಆಗಿ ಅಲ್ಲಿಂದ ಮತ್ತೆ ಅದು ರಿಫ್ಲೆಕ್ಟ್ ಆಗಿ ಅದೇ ಮೀಡಿಯಮ್ಗೆ ಬರುತ್ತೆ, ಬೌನ್ಸ್ ಬ್ಯಾಕ್ ಇನ್ ಟು ದ ಸೇಮ್ ಮೀಡಿಯಮ್. ಸೊ ಇದಕ್ಕೆ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಈ ರಿಫ್ಲೆಕ್ಷನ್ ಆದಾಗ ಕೆಲವೊಂದು ಅಡ್ಜಸ್ಟ್ಮೆಂಟನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಯಾವ್ಯಾವುದಕ್ಕೆ ಏನೇನು ಅಂತೀವಿ ಅನ್ನೋದನ್ನು ನೋಡ್ಕೊಳ್ಳೋಣ ನಾವು. ಈಗ ಇಲ್ಲಿ ಒಂದು ಈ ನಾರ್ಮಲ್ ಅಂತ ಕರಿತೀವಿ ನಾವು ಇದನ್ನು. ಸೊ ನಾರ್ಮಲ್ ಅಂದರೆ ಏನು ಅರ್ಥ ಗೊತ್ತಾ? ಈ ಸರ್ಫೇಸ್ ಇದೆಯಲ್ಲ, ಈ ಸರ್ಫೇಸ್ ಏನಿದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇಲ್ಲಿ ಲೈಟ್ ಬಂದು ರಿಫ್ಲೆಕ್ಟ್ ಆಗೋಗಿದೆ. ಈ ರಿಫ್ಲೆಕ್ಟಿಂಗ್ ಸರ್ಫೇಸಿಗೆ 90 ಡಿಗ್ರಿಯಲ್ಲಿ ಒಂದು ಲೈನನ್ನು ಡ್ರಾ ಮಾಡಿದರೆ ಅದಕ್ಕೆ ನಾವು ನಾರ್ಮಲ್ ಅಂತ ಕರಿತೀವಿ. ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆಯಲ್ಲ ಇದು, ಅಲ್ಲಿ ಒಂದು ಪರ್ಪೆಂಡಿಕ್ಯುಲರನ್ನು ಡ್ರಾ ಮಾಡೋದು, ಅಂದರೆ ನಾರ್ಮಲ್ ಟು ದ ಸರ್ಫೇಸ್ ಇದಕ್ಕೆ ನಾರ್ಮಲ್ ಅಂತೀವಿ ನಾವು. ಟ್ಯಾಂಜೆಂಟ್ ಅಂದರೆ ಏನು, ಇದಕ್ಕೆ ಹಾರಿಜಾಂಟಲ್. ಸೊ ಇಲ್ಲಿ ಏನು ಮಾಡಬೇಕು ಗೊತ್ತಾ ನೀವು, ಯೂಶಲಿ ಇನ್ನೂ ಭಾಳ ಕರೆಕ್ಟಾಗಿ ಹೇಳೋದಾದರೆ, ಸೊ ಈ ಒಂದು ರೇ ಇದೆಯಲ್ಲ, ಇದಕ್ಕೆ ಎ ಒ ಅಂತೀವಲ್ಲ ನಾವು, ಇದನ್ನು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಇದು ಇನ್ಸಿಡೆಂಟ್ ರೇ ಎ ಒ. ಈ ರೇ ಏನಾಗಿದೆ ಅಂದರೆ ಈ ಸರ್ಫೇಸ್ನ ಒಂದು ಸಪ್ರೇಟ್ ಮಾಡುವಂಥ ಒಂದು ಏನು ಲೈನ್ ಇದೆ, ಅಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ಇದಕ್ಕೆ ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಎಲ್ಲಿ ಇನ್ಸಿಡೆಂಟ್ ಆಯಿತು, ಸೊ ಆ ಪಾಯಿಂಟಿಗೆ ನಾವು ಒಂದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಆ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂದರೆ ಅಲ್ಲಿ ಇನ್ಸಿಡೆಂಟ್ ಆಗಿದೆ ಅಂಥೇಳಿ. ನೀವೇನು ಮಾಡಬೇಕು ತಕ್ಷಣ ಅಂದರೆ, ಈ ಪಾಯಿಂಟಿಗೆ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕು. ಟ್ಯಾಂಜೆಂಟನ್ನು ಆ ಸರ್ಫೇಸಿಗೆ ಡ್ರಾ ಮಾಡೋದು ಅಂದರೆ ಗೊತ್ತಾಗತ್ತಲ್ವ ನಿಮಗೆ. ಈ ಸರ್ಫೇಸು ಹೀಗೆ ಸ್ಟ್ರೇಟ್ ಆಗಿರಬೇಕು ಅಂತೇನಿಲ್ಲ, ಹೇಗಿರ್ಬೋದು, ಕರ್ವ್ಡ್ ಆಗಿರ್ಬೋದು, ಬಟ್ ಅಲ್ಲಿ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಬೇಕು. ಆ ಟ್ಯಾಂಜೆಂಟಿಗೆ ನೀವು ಪರ್ಪೆಂಡಿಕ್ಯುಲರನ್ನು ಹಾಕಿದರೆ ದಟ್ ಈಸ್ ನಾರ್ಮಲ್. ಸೊ ಇದು ಕಲ್ತ್ಬೇಕು ನೀವು, ನಾರ್ಮಲ್ ಡ್ರಾ ಮಾಡೋದು ಕಲ್ತ್ಕೋಬೇಕು. ಓಕೆ, ಸೊ ನಾರ್ಮಲ್ ಅನ್ನೋದ್ರ ಅರ್ಥ ಏನು ಕೇಳಿದರೆ, ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇದು ಇನ್ಸಿಡೆಂಟ್ ರೇ. ಓಕೆ, ಸೊ ಈ ರೇಗೆ ಏನಂತೀವಿ ನಾವು, ಒ ಬಿ ಅನ್ನೋದು ಇದು ರಿಫ್ಲೆಕ್ಟೆಡ್ ರೇ, ಇಲ್ಲಿಂದ ಇಲ್ಲಿಗೆ ರಿಫ್ಲೆಕ್ಟ್ ಆಗಿ ಹೋಗಿದೆ. ಒ ಬಿಗೆ ನಾವು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಕರೆಕ್ಟಾ? ಸೊ ನೆಕ್ಸ್ಟು ಈ ಒ ಎನ್ ಅನ್ನೋದೇನಿದೆ ನೋಡಿ, ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸಲ್ಲಿ ಒಂದು ನಾರ್ಮಲನ್ನು ಡ್ರಾ ಮಾಡಿದ್ದೀವಿ. ಅದನ್ನು ಹೀಗೂ ಹೇಳ್ತಾರೆ, ಏನು ಅಂದರೆ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಆಫ್ ಸರ್ಫೇಸ್. ಈ ಸರ್ಫೇಸಿಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿ ಅದಕ್ಕೆ ಇದು ಪರ್ಪೆಂಡಿಕ್ಯುಲರ್, ಎಲ್ಲಿ ಅದು ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ಓಕೆ, ಸೊ ಈ ರಿಫ್ಲೆಕ್ಷನ್ ಅನ್ನೋದು ಈ ರೀತಿ ಅರ್ಥ ಮಾಡ್ಕೋಬೇಕು. ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ, ಇದು ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಪಾಯಿಂಟ್ ಆಫ್ ಇನ್ಸಿಡೆನ್ಸಲ್ಲಿ ನಾರ್ಮಲ್ ಮಾಡುವಾಗ ಏನು ಮಾಡಬೇಕು, ಒಂದು ಟ್ಯಾಂಜೆಂಟನ್ನು ಹಾಕ್ಕೊಂಡ್ಬಿಡ್ಬೇಕು. ಸೊ ಆ ಟ್ಯಾಂಜೆಂಟಿಗೆ ಪರ್ಪೆಂಡಿಕ್ಯುಲರ್ ಆಗಿ ನೀವು ಪಾಯಿಂಟ್ ಆಫ್ ಇನ್ಸಿಡೆನ್ಸಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ತಿರಲ್ಲ, ಅದಕ್ಕೆ ಏನಂತಾರೆ ಕೇಳಿದರೆ ನಾರ್ಮಲ್ ಅಂತ ಕರೀತಾರೆ. ಓಕೆ, ಸೊ ಈಗ ನಾವೇನು ಮಾಡುವ ಕೇಳಿದರೆ, ಈ ಎಕ್ಸ್ ಒ ಎಕ್ಸ್ ಡ್ಯಾಶ್ ಇದೆಯಲ್ಲ, ಇದನ್ನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಸೊ ಲೈಟ್ ಏನಾಗಿದೆ, ಇಲ್ಲಿ ಪಾಸಾಗಿ ಮುಂದಕ್ಕೆ ಹೋಗಲಿಲ್ಲ, ಸೊ ಇಲ್ಲಿ ಇದು ರಿಫ್ಲೆಕ್ಟ್ ಆಗಿ ಸೇಮ್ ಮೀಡಿಯಮ್ಗೆ ವಾಪಸ್ ಬಂದಿದೆ ಅನ್ನುವಂಥದ್ದು. ಓಕೆ, ಸೊ ನಾವೀಗ ಏನು ಮಾಡುವ ಅಂದರೆ, ಒಂದು ವೇಳೆ ಸ್ಫೆರಿಕಲ್ ಸರ್ಫೇಸ್ ಇದ್ದರೆ, ಸ್ಫೆರಿಕಲ್ ಸರ್ಫೇಸ್ ಇದ್ದಾಗ ಏನಾಗುತ್ತೆ, ರಿಫ್ಲೆಕ್ಷನ್ನು ಇವೆಲ್ಲ ಏನು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್ ಇವೆಲ್ಲ ಇರುತ್ತಾ ಅನ್ನುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್, ನಿಮಗೆ ಇದು ಅರ್ಥ ಆಗಬೇಕು. ನೋಡಿ, ಇಲ್ಲೀಗ ನಾವೊಂದು ಸ್ಪಿಯರನ್ನು ತೆಗೆದುಕೊಳ್ಳೋಣ. ಸೊ ಇದು ಸ್ಪಿಯರ್, ಕ್ರಿಕೆಟ್ ಬಾಲ್ ಥರ ಇದೆ, ಬಟ್ ಕ್ರಿಕೆಟ್ ಬಾಲ್ ಥರ ಔಟರ್ ಸರ್ಫೇಸ್ ರಫ್ ಇಲ್ಲ, ವೆಲ್ ಪಾಲಿಶ್ಡ್, ಸ್ಮೂತ್ ಆಗಿದೆ, ಎಲ್ಲ ಮಿರರ್ ಕೋಟಿಂಗನ್ನು ಮಾಡಿದ್ದಾರೆ. ಸೊ ಅದ್ರ ಮೇಲೆ ಏನಾದರೂ ಲೈಟ್ ಬಿದ್ದರೆ ರಿಫ್ಲೆಕ್ಟ್ ಆಗುತ್ತೆ, ಗೊತ್ತಾಯ್ತಾ? ಸೊ ಅದ್ರ ಮೇಲೆ ಲೈಟ್ ಬಿದ್ದರೆ ರಿಫ್ಲೆಕ್ಟ್ ಆಗಿ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ, ಈ ಪಾಯಿಂಟಲ್ಲಿ ಇನ್ಸಿಡೆಂಟ್ ಆಗಿದೆ, ಇದಕ್ಕೆ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಅಂತ ಕರಿತೀವಿ. ಇದೇನಾಗುತ್ತೆ ಅಂದರೆ ಮುಂದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ವೆಲ್ ಪಾಲಿಶ್ಡ್ ಸರ್ಫೇಸ್, ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ನಾವೀಗ ಇದು ಪ್ಲೇನ್ ಸರ್ಫೇಸ್ ಇದು ನೋಡ್ಕೊಂಡು ಬಂದ್ವಿ, ಬಟ್ ಇದು ಒಂದು ಕರ್ವ್ಡ್ ಸರ್ಫೇಸು, ಸ್ಫೆರಿಕಲ್ ಇದೆ ಇದು. ಇಲ್ಲೇನಾಗುತ್ತೆ ನೋಡೋಣ. ಸೊ ನೋಡಿ, ನಮಗೆ ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಓಕೆ, ಸೊ ಎ ಒ ಅಂದರೆ ಇನ್ಸಿಡೆಂಟು, ಒ ಬಿ ಅಂದರೆ ರಿಫ್ಲೆಕ್ಟೆಡ್ ರೇ ಆಯಿತು. ಈಗ ನಾವೇನು ಮಾಡಬೇಕಾಗಾದ್ರೆ ಇಲ್ಲಿ, ಸೊ ಇಲ್ಲಿ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿ, ಯಾವ ಪಾಯಿಂಟಿಗೆ, ಒಂದು ಇನ್ಸಿಡೆಂಟ್ ಪಾಯಿಂಟಿಗೆ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿ.
ಸೊ ಕಲ್ತಿದ್ರಲ್ವ ಹೈಸ್ಕೂಲಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡೋದು. ಟ್ಯಾಂಜೆಂಟ್ ಅಂದರೆ ವಿಚ್ ಟಚಸ್ ದ ಸರ್ಕಲ್ ಅಲ್ವಾ. ಸೊ ಈ ಸ್ಪಿಯರಿಗೆ ಒಂದು ಟ್ಯಾಂಜೆಂಟನ್ನು ಡ್ರಾ ಮಾಡಿ. ಈಗೇನು ಮಾಡಿ, ಈ ಟ್ಯಾಂಜೆಂಟಿಗೆ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನನ್ನು ಹಾಕಿ. ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಆ ಪಾರ್ಟಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನನ್ನು ಹಾಕಿ. ಈ ಲೈನ್ ಇದೆಯಲ್ಲ, ಇದಕ್ಕೆ ನಾವು ನಾರ್ಮಲ್ ಅಂತ ಕರಿತೀವಿ. ಸೊ ಇದು ನಾರ್ಮಲ್. ನಿಮಗೆ ನೆನಪಿಗೆ ಬರುತ್ತಾ, ಥಿಯರಮ್ಸ್ ಎಲ್ಲ ಇತ್ತಲ್ವ ಅಲ್ಲಿ, ನೀವು ಪ್ರೂವ್ ಮಾಡಿದಿರಿ. ಸೊ ಟ್ಯಾಂಜೆಂಟ್ ಡ್ರಾನ್ ಟು ದ ಸರ್ಕಲ್ ಎಟ್ ದಟ್ ಪಾಯಿಂಟ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ ಆಫ್ ದ ಸರ್ಕಲ್ ಈಸ್, ನೆನಪಿಗೆ ಬರುತ್ತಾ, ಏನಾಗಿರುತ್ತೆ ಅದು? ಸೊ 90 ಡಿಗ್ರಿ ಇರುತ್ತಲ್ವಾ, ಯಾವುದಕ್ಕೆ? ಈ ಟ್ಯಾಂಜೆಂಟ್ ಮತ್ತು ರೇಡಿಯಸ್ಗೆ. ಸೊ ಇದು ನಾರ್ಮಲ್ ಕೂಡ 90 ಡಿಗ್ರಿ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ, ನೀವು ಈ ಟ್ಯಾಂಜೆಂಟನ್ನು ಹಿಂದಕ್ಕೆ ಎಳ್ಕೊಂಡು ಹೋದರೆ ಎಲ್ಲೋಗುತ್ತೆ ಅದು? ಇಟ್ ಮೀಟ್ಸ್ ದ ಸೆಂಟರ್ ಆಫ್ ದ ಸ್ಪಿಯರ್. ಸೊ ಸೆಂಟರ್ ಆಫ್ ದ ಸ್ಪಿಯರ್ ಅನ್ನೋದು ಮೀಟ್ ಮಾಡುತ್ತೆ. ಸೊ ಇಷ್ಟು ನೆನಪಿರಲಿ ನಿಮಗೆ. ನಾನು ಮತ್ತೊಂದು ಸರಿ ಹೇಳ್ತೇನೆ ನೋಡಿ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಮುಂದಿನ ಡೆರಿವೇಷನ್ ಎಲ್ಲ ನಿಮ್ಗೆ ತುಂಬ ಈಸಿ ಆಗುತ್ತೆ. ಇದು ರಿಫ್ಲೆಕ್ಷನ್ ಆಗಿದೆ, ಇದು ಇನ್ಸಿಡೆಂಟ್ ರೇ. ಒಂದು ಇನ್ಸಿಡೆಂಟ್ ಆಗಿದೆ ಈ ಪಾಯಿಂಟಲ್ಲಿ, ಅಲ್ಲೊಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ದೀವಿ ನಾವು. ಆ ಟ್ಯಾಂಜೆಂಟಿಗೆ ಒಂದು ನಾರ್ಮಲ್ ಅಂದರೆ ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿದ್ದೀವಿ. ಸೊ ಈ ನಾರ್ಮಲನ್ನು ಹಿಂದಕ್ಕೆ ಕೇಳ್ಕೊಂಡು ಹೋದರೆ ಅದೆಲ್ಲೋಗುತ್ತೆ? ಸೆಂಟರ್ ಆಫ್ ದ ಸ್ಪಿಯರ್ಗೆ ಹೋಗಿ ರೀಚ್ ಆಗುತ್ತೆ. ಕರೆಕ್ಟಾ? ಅದು ಸೆಂಟರ್ ಆಫ್ ದ ಸ್ಪಿಯರ್ಗೆ ಹೋಗಿ ರೀಚ್ ಆಗುತ್ತೆ. ಸೊ ಇಷ್ಟು ವಿಷಯ ನಿಮಗೆ ಕ್ಲೀನಾಗಿ ಅರ್ಥ ಆಗಿದೆ ಅಂದರೆ ನಾವು ಮುಂದಕ್ಕೆ ಹೋಗೋಣ. ಓಕೆ. ಸೊ ಇನ್ನು ಈ ಸೆಂಟರ್ಗೆ ರೀಚ್ ಆಗಿರೋದ್ರಿಂದ ಈ ಡಿಸ್ಟೆನ್ಸ್ ಇದೆಯಲ್ಲ, ಯಾವುದು ಓ ಇಂದ ಮತ್ತು ಸಿಗಿರುವ ಡಿಸ್ಟೆನ್ಸು. ಸೊ ಅದೇನಾಯ್ತದು? ರೇಡಿಯಸ್ ಆಫ್ ದ ಸ್ಪಿಯರ್ ಆಯಿತು. ಆರ್ ಅಂತ ನಾವು ಡಿನೋಟ್ ಮಾಡ್ಬೋದು. ದಟ್ ಈಸ್ ರೇಡಿಯಸ್ ಆಫ್ ದ ಸ್ಪಿಯರ್ ಅಂತೀವಿ. ಓಕೆ, ಈಗ ನಾವು ಲಾಸ್ ಆಫ್ ರಿಫ್ಲೆಕ್ಷನ್ಸನ್ನು ನೋಡೋಣ. ಇಲ್ಲಿ ಈ ಲಾಸ್ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ ಅನ್ನುವಂಥದ್ದು. ಓಕೆ, ಸೊ ಫಸ್ಟ್ ಏನು ಮಾಡುವ ಕೇಳಿದರೆ ನೋಡಿ, ಈ ಡಯಾಗ್ರಾಮಲ್ಲಿ ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ, ಇದು ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಇಷ್ಟಿದೆ. ಸೊ ಇದೇನು ಹೇಳುತ್ತೆ ಅಂದರೆ, ಈ ಸೈಡಿಗೆ ನಿಮಗೆ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ವಿಚ್ ಈಸ್ ಎ ಪ್ಲೇನ್ ಇಂಡಿಕೇಟಿಂಗ್ ದ ಪ್ಲೇನ್. ಅಂದರೆ ಈಗ ನೀವು ನಿಮ್ಮ ನೋಟ್ಬುಕ್ಕಲ್ಲಿ ನಾನು ಹೇಳ್ತಾ ಇದ್ರೆ ನೀವು ಡ್ರಾ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ. ಏನು ಮಾಡ್ತೀರಿ? ಇನ್ಸಿಡೆಂಟ್ ರೇ ಅಂತೀರಿ, ನಾರ್ಮಲ್ ಡ್ರಾ ಮಾಡಿದ್ರಿ, ರಿಫ್ಲೆಕ್ಟೆಡ್ ರೇ ಮಾಡಿದ್ರಿ. ಸೊ ಎಲ್ಲ ಏನಿದೆ ನಿಮ್ಮ ನೋಟ್ಬುಕ್ನ ಪೇಜಲ್ಲೇ ಇದೆ. ಈ ಪ್ಲೇನ್ ಅಂದಾಗ ಏನು ಅನ್ಕೋತೀರಿ ನೀವು? ಸೊ 2 ಡೈಮೆನ್ಷನಲ್. ನಿಮ್ಮ ಎದುರುಗಡೆ ಬ್ಲ್ಯಾಕ್ ಬೋರ್ಡ್ ಇದೆ ಅಂದ್ಕೊಳ್ಳಿ. ಸೊ ದಟ್ ಈಸ್ ಪ್ಲೇನ್. 3 ಡೈಮೆನ್ಷನ್ ಅಲ್ಲ, 2 ಡೈಮೆನ್ಷನಲ್. ಎಕ್ಸ್ ಮತ್ತು ವೈ ಆಕ್ಸಿಸ್ ಇರುತ್ತಲ್ವ. ಸೊ ಅದು ಪ್ಲೇನ್ ಅಂತ ಕರೀತಾರೆ. ಅಂದರೆ ನೋಡಿ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್, ಇವು 3 ಏನಾಗಿರ್ತವೆ? ಒಂದೇ ಪ್ಲೇನ್ನಲ್ಲಿ ಇರ್ತದೆ. ಅರ್ಥ ಏನು? ಸಪೋಸ್ ನೀವು ಇನ್ಸಿಡೆಂಟ್ ರೇಯನ್ನು ಈ ಪ್ಲೇನಿಂದ ಹೊರಗಡೆ ತಂದ್ರಿ ಅಂದ್ಕೊಳ್ಳಿ. ಈ ಪ್ಲೇನಿಂದ ಹೊರಗಡೆ ತೊಗೊಂಡು ಬಂದ್ರಿ ಅಂದರೆ ಒಂದು ಮಿರರ್ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಒಂದು ಲೇಸರ್ ಲೈಟ್ ತಗೊಂಡು. ಸೊ ನೀವು ಲೈಟನ್ನು ಏನು ಮಾಡಿದ್ರಿ? ಬೇರೆ ಕಡೆ ಈ ಥರ ಇನ್ಸಿಡೆಂಟ್ ಮಾಡಿದ್ರಿ ಅಂದ್ಕೊಳ್ಳಿ. ಈ ಥರ ಬೇರೆ ಆ್ಯಂಗಲಲ್ಲಿ ಬೇರೆ ಡೈರೆಕ್ಷನ್ನೇ ಚೇಂಜ್ ಮಾಡಿದಿರಿ ಮಿರರ್ ಮೇಲೆ. ಆವಾಗ ಏನಾಗುತ್ತೆ? ರಿಫ್ಲೆಕ್ಟೆಡ್ ರೇಸ್ ಕೂಡ ತನ್ನ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳುತ್ತೆ. ಬಟ್ ಒಂದು ಕಂಡೀಷನ್ ಏನು ಅಂದರೆ, ಅಲ್ಲಿ ಕೂಡ ನೀವು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಮತ್ತು ನಾರ್ಮಲ್ ಈ 3 ನೋಡಿದರೆ ಆ 3 ಒಂದೇ ಪ್ಲೇನ್ನಲ್ಲಿ ಇರ್ತದೆ. ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹೀಗೆ ಒಂದು ಪೇಪರ್ ಇಟ್ಕೊಂಡ್ರೆ ಇದ್ರ ಮೇಲೆ ಇನ್ಸಿಡೆಂಟ್ ರೇ ಹೋಗುತ್ತೆ, ಅದೇ ಪೇಪರ್ ಮೇಲೆ ರಿಫ್ಲೆಕ್ಟೆಡ್ ರೇ ಹೋಗುತ್ತೆ, ಅಲ್ಲೇ ನಾರ್ಮಲನ್ನು ನಾವು ಡ್ರಾ ಮಾಡ್ಬೋದು. ನೀವು ಇದನ್ನು ಚೇಂಜ್ ಮಾಡಿದರೆ ಇನ್ಸಿಡೆಂಟ್ ರೇನ ಡೈರೆಕ್ಷನ್ ಅಂದರೆ ಇನ್ನೂ ಹೊರಗಡೆ ತಂದ್ರಿ ಅಂದ್ಕೊಳ್ಳುತ್ತೆ, ಬೇರೆ ಆ್ಯಂಗಲಲ್ಲಿ ತಂದ್ರಿ ಅಂದ್ಕೊಳ್ಳಿ. ಆ್ಯಂಗಲ್ ಅಂದರೆ ಈ ಆ್ಯಂಗಲ್ ಅಲ್ಲ ನಾನು ಹೇಳ್ತಾ ಇರೋದು. ಸೊ ಈ ಪ್ಲೇನಿಂದ ಹೊರಗಡೆ ಬಂದ್ರಿ ಅಂದ್ಕೊಳ್ಳಿ, ಆಟೋಮೆಟಿಕ್ಲಿ ಮತ್ತೆ ಇದು ಚೇಂಜ್ ಆಗುತ್ತೆ ಪೊಸಿಷನ್ಸು. ಅದು ಕೂಡ ಒಂದು ಪ್ಲೇನೇ ಆಗಿರ್ತದೆ. ಸೊ ಹಾಗಾಗಿ ನಾವೇನಂತೀವಿ ಅಂದರೆ, ಫಸ್ಟ್ ಲಾ ಅಂತ ಹೇಳ್ತೀವಲ್ಲ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಇವೆಲ್ಲ ಒಂದೇ ಪ್ಲೇನ್ನಲ್ಲಿ ಇರುತ್ತೆ. ಇದು ಫಸ್ಟ್ ಲಾ ಅಂತ ಕರಿತೀವಿ. ಕಲ್ತಿದ್ರಿ ನೀವು. ಬಟ್ ಈಗ ನಿಮಗೆ ಇನ್ನೂ ನೆನಪು ಮಾಡ್ದಂಗೆ ಆಯಿತು ನಾನು ಈ ಒಂದು ರಿಫ್ಲೆಕ್ಷನ್, ಲಾಸ್ ಆಫ್ ರಿಫ್ಲೆಕ್ಷನ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನು ಕೇಳಿದರೆ, ನಾವು ಈ ಡಯಾಗ್ರಾಮಿಗೆ ಬರೋಣ. ಇಲ್ಲೇನಾಗಿದೆ ಅಂದರೆ, ಎ ಒ ಅನ್ನೋದು ಇನ್ಸಿಡೆಂಟ್ ರೇ, ಈ ನಾರ್ಮಲ್ ಇದೆ ನೋಡಿ. ಈ ನಾರ್ಮಲ್ ಅನ್ನೋದು ಪರ್ಪೆಂಡಿಕ್ಯುಲರ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಆ ಪಾಯಿಂಟಲ್ಲಿ ಪರ್ಪೆಂಡಿಕ್ಯುಲರ್, ಅದಕ್ಕೊಂದು ಟ್ಯಾಂಜೆಂಟ್ ಹಾಕ್ಕೋಬೇಕು. ಅದು ಒಂದು ವೇಳೆ ಪ್ಲೇನ್ ಸರ್ಫೇಸ್ ಅಲ್ಲದೆ ಇದ್ದರೆ, ಸೊ ಆ ಪಾಯಿಂಟಲ್ಲಿ ಏನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ದೀವಿ ಅದಕ್ಕೆ ನಾವು ನಾರ್ಮಲ್ ಅಂತ ಕರಿತೀವಿ. ಇಲ್ಲಿ ಈ ಆ್ಯಂಗಲ್ ಇದೆಯಲ್ಲ, ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದಿಸ್ ನಾರ್ಮಲ್, ಈ ನಾರ್ಮಲ್ ಮತ್ತು ಇನ್ಸಿಡೆಂಟ್ ರೇ ಮಧ್ಯದ ಆ್ಯಂಗಲ್ ಇದೆಯಲ್ಲ, ಇದಕ್ಕೆ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಥವಾ ಇನ್ಸಿಡೆಂಟ್ ಆ್ಯಂಗಲ್ ಅಂತ ಕರಿತೀವಿ, ಡಿನೋಟೆಡ್ ಬೈ ಐ.
ಇನ್ಸಿಡೆಂಟ್ ಆ್ಯಂಗಲ್, ಸಿಂಪಲಾಗಿ ಇನ್ಸಿಡೆಂಟ್ ಆ್ಯಂಗಲ್ ಅಂತ ಕರಿತೀವಿ. ಈ ಕಡೆ ಬಂದರೆ ರಿಫ್ಲೆಕ್ಟ್ ಆಗಿದೆ, ಅದಕ್ಕೂ ಮತ್ತು ನಾರ್ಮಲ್ಗೂ, ಈ ನಾರ್ಮಲ್ ಲೈನ್ ಮತ್ತು ರಿಫ್ಲೆಕ್ಟೆಡ್ ಲೈನ್ ಇವೆರಡರ ಮಧ್ಯೆ ಏನು ಆ್ಯಂಗಲ್ ಇದೆ ಅದಕ್ಕೆ ನಾವು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಥವಾ ರಿಫ್ಲೆಕ್ಟೆಡ್ ಆ್ಯಂಗಲ್ ಅಥವಾ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೆಕೆಂಡ್ ಲಾ ಏನು ಹೇಳುತ್ತೆ ಕೇಳಿದರೆ, ಈ ಆ್ಯಂಗಲ್ AON ಈಕ್ವಲ್ಸ್ ಟು ಆ್ಯಂಗಲ್ BON, ಆಲ್ವೇಸ್ ಟ್ರೂ. ಎಲ್ಲಿ ನೀವು ಸಾಧ್ಯನೇ ಇಲ್ಲ, ಬೇರೆ ಬೇರೆ ಮಾಡಿ ತೋರಿಸಿದ್ರೆ ನಿಮ್ಗೊಂದು ನೊಬೆಲ್ ಪ್ರೈಸ್ ಕೊಡೋದೆ, ಗೊತ್ತಾಯ್ತು ಹೇಳಿದ್ದು. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು ಆ್ಯಂಗಲಲ್ಲಿ ಇರುತ್ತೋ ಅಷ್ಟೇ ಆ್ಯಂಗಲ್ ಆಫ್ ರಿಫ್ಲೆಕ್ಷನು ಇರುತ್ತೆ, ಆ್ಯಂಗಲ್ BON ಇರುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ಬೋದು ಕೇಳಿದರೆ, I ಅನ್ನೋದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ತಗೊಂಡ್ರೆ, R ಅನ್ನೋದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ತಗೊಂಡ್ರೆ ಇವೆರಡು ಆ್ಯಂಗಲ್ಗಳು ಈಕ್ವಲ್ ಇರ್ತವೆ. ಸೊ ಈ ಆ್ಯಂಗಲ್ ಒಂದು 30 ಡಿಗ್ರಿ ಇದೆ ಅಂದ್ಕೊಳ್ಳಿ, ಸೊ R ಕೂಡ 30 ಡಿಗ್ರಿ ಇರುತ್ತೆ. ಸೊ ದೀಸ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಸೆಕೆಂಡ್ ಲಾವನ್ನು ಹೇಳ್ತೀವಿ ಏನಂತ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಫಿನಿಶ್. ಸೊ ಎರಡು ಲಾಗಳು ಮುಗಿದು. ಫಸ್ಟ್ ಲಾ ಏನು ಹೇಳುತ್ತೆ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಡ್ರಾನ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಎರಡನೇ ಲಾ ಏನು ಹೇಳುತ್ತೆ ಕೇಳಿದರೆ, ವೆರಿ ಸಿಂಪಲ್, I ಈಸ್ ಈಕ್ವಲ್ ಟು R. ಎರಡನೇ ಲಾ ಆ್ಯಂಗಲ್ I ಈಸ್ ಈಕ್ವಲ್ ಟು ಆ್ಯಂಗಲ್ R. ಅದನ್ನೇ ಸ್ಟೇಟ್ಮೆಂಟಲ್ಲಿ ಹೇಳೋದಾದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಕ್ಲಿಯರ್ ಆಯಿತಾ? ಇದನ್ನು ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ ನಾವು. ಓಕೆ, ಸೊ ಇವೆಲ್ಲ ಏನು ಕೇಳಿದರೆ ನೋಡಿ, ಈ ಥರ ಕೇಸ್ಗಳನ್ನು ಎಲ್ಲೋ ಬೇರೆ ಕಡೆ ನೀವು ಸ್ಟಡಿ ಮಾಡ್ತಿದ್ದೀರಿ ಅಂದ್ಕೋಬೇಡಿ. ಇಟ್ಸ್ ವೆರಿ ಸಿಂಪಲ್. ನಿಮ್ಮ ಮನೆ ಗೋಡೆ ಮೇಲೆ ಒಂದು ಮಿರರ್ ಇದೆ ಅಂದ್ಕೊಳ್ಳಿ, ನೀವು ಅದ್ರ ಮೇಲೆ ಒಂದು ಟಾರ್ಚನ್ನು ಆನ್ ಮಾಡಿ. ಸೊ ಯು ಕ್ಯಾನ್ ಫೈಂಡ್ ಆಲ್ ದೀಸ್ ಥಿಂಗ್ಸ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಅಥವಾ ನಿಮಗೆ ಆ್ಯಂಗಲನ್ನು ಕರೆಕ್ಟಾಗಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ನಿಮ್ಗೆ ಅಂದಾಜು ಆಗುತ್ತೆ. ಏನು ಕೇಳಿದ್ರೆ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಇವೆಲ್ಲ ಗೊತ್ತಾಗುತ್ತೆ. ಸೊ ಒಂದು ಮಿರರ್ ಮೇಲೆ ಒಂದು ಟಾರ್ಚ್ ಆನ್ ಮಾಡಿದರೆ ಸಾಕು, ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ದೇ ಆರ್ ಆಲ್ ಲೈಯಿಂಗ್ ಇನ್ ದ ಸೇಮ್ ಪ್ಲೇನ್ ಅಂತ ಹೇಳಿದೆ. ಸೇಮ್ ಪ್ಲೇನಲ್ಲಿ ಇರೋದು ಅಂದರೆ ಅದು ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ರೇ ಆಪ್ಟಿಕ್ಸ್ ಅನ್ನೋದು ಒಂದು ಈಸಿ ಕಾನ್ಸೆಪ್ಟು, ತುಂಬ ಕಷ್ಟದ್ದೇನೂ ಇಲ್ಲ ಇದರಲ್ಲಿ. ಬಟ್ ಅರ್ಥ ಆಗಿಲ್ಲ ಅಂದರೆ ಯಾವ ಕಾಲಕ್ಕೂ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ಕೇರ್ಫುಲ್ಲಾಗಿ ಕೇಳಿಸ್ಕೊತ ಹೋಗಬೇಕು. ಓಕೆ, ಸೊ ಮುಂದಕ್ಕೆ ಹೋಗೋಣ. ಈಗ ನಾವು ಮಿರರನ್ನು ನೋಡಿದ್ದೀವಿ, ಪ್ಲೇನ್ ಮಿರರ್ ನಮ್ಮ ಮನೇಲಿರೋದು. ಯಾರು ಏನೂ ನೋಡಿಲ್ಲ ಅಂದರೆ ಮಿರರ್ ಅಂತೂ ಗ್ಯಾರಂಟಿ ನೋಡಿರ್ತೀರಿ ನೀವು. ಸೊ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಅದು. ಯಾಕೆಂದರೆ ಮಿರರ್ ಇಲ್ಲದೆ ಇದ್ದರೆ ಕೆಲವರಿಗಂತೂ ಭಾಳ ಕಷ್ಟ ಆಗುತ್ತೆ. ಬಟ್ ನಾವು ಈಗ ಮಾತಾಡ್ತಿರೋದು ಯಾವುದು ಕೇಳಿದರೆ ಸ್ಪೆರಿಕಲ್ ಮಿರರ್ಸನ್ನು. ಈ ಸ್ಪೆರಿಕಲ್ ಮಿರರ್ ಅನ್ನೋದು ಸಾಮಾನ್ಯವಾಗಿ ಡಿಫ್ರೆಂಟ್ ಪ್ರಾಪರ್ಟೀಸ್ನೇ ಇರುತ್ತೆ. ನಮಗೆ ಪ್ಲೇನ್ ಮಿರರಲ್ಲಿ ಏನಾಗುತ್ತೆ ಕೇಳಿದರೆ, ನಾವು ಮಿರರಲ್ಲಿ ನೋಡ್ತೀವಿ, ನಾವೇ ಒಳಗಡೆ ಕಾಣಿಸ್ತಾ ಇರ್ತೀವಿ. ನೀವು ನೋಡ್ರೆ ಬೇರೆಯವ್ರು ಕಾಣಿಸ್ತಾರೆ, ಆ ಚಾನ್ಸಸ್ ಇಲ್ಲ. ನೀವು ಮಿರರ್ ಎದುರು ನಿಂತ್ಕೊಂಡು ನೋಡ್ತಾ ಇದ್ರೆ ನೀವೇ ಅದರೊಳಗಡೆ ಕಾಣಿಸ್ತಾ ಇರ್ತೀರಿ. ನೋಡಿ, ಮಿರರ್ ಒಳಗಡೆ ನೀವು ಕಾಣಿಸ್ತೀರಿ, ಏನು ಚೆನ್ನಾಗಿದೆ ನೋಡಿ, ಥಿಂಕೇ ಮಾಡಿಲ್ಲಲ್ವಾ? ಸೊ ಅದು ನೀವು ಹೇಗಿದ್ದೀರೋ ಹಾಗೆ ಕಾಣಿಸ್ತಾ ಇರ್ತೀರಿ, ನೀವು ಮುಖ ಹೇಗಿದೆಯೋ ಹಾಗೆ ಕಾಣಿಸ್ತಾ ಇರುತ್ತೆ. ಬಟ್ ಈ ಸ್ಪೆರಿಕಲ್ ಮಿರರ್ ಅನ್ನೋದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಪ್ಲೇನ್ ಮಿರರ್ಗಿಂತ ಭಾಳ ವಿಭಿನ್ನವಾಗಿರುವಂಥ ಒಂದು ಪ್ರಾಪರ್ಟೀಸನ್ನು ಇದು ತೋರಿಸ್ತಾ ಇರುತ್ತೆ. ಈ ಸ್ಪೆರಿಕಲ್ ಮಿರರ್ಸ್ ಅನ್ನೋದು ಹ್ಯಾವಿಂಗ್ ಎ ಡಿಫ್ರೆಂಟ್ ಪ್ರಾಪರ್ಟಿ ಕಂಪೇರ್ಡ್ ಟು ದ ಪ್ಲೇನ್ ಮಿರರ್. ಏನು ಹೇಗೆ ಮಾಡ್ತಾರೆ ಈ ಸ್ಪೆರಿಕಲ್ ಮಿರರ್ ಅಂದರೆ, ಹೇಗೆ ಮಾಡ್ತಾರೆ ಅನ್ನೋದಕ್ಕಿಂತ ಯೂಶ್ವಲಿ ಏನು ಕೇಳಿದರೆ, ಇಸ್ ಎ ಪಾರ್ಟ್ ಆಫ್ ರಿಫ್ಲೆಕ್ಟಿವ್ ಹೊಲೋಸ್ಪಿಯರ್. ಒಂದು ಹೊಲೋಸ್ಪಿಯರನ್ನು ತಗೊಳ್ಳೋದು. ಹೊಲೋಸ್ಪಿಯರ್ ಅಂದರೆ ಗೊತ್ತಾಗುತ್ತಾ, ಈ ಟೆನ್ನಿಸ್ ಬಾಲ್ ಇರುತ್ತಲ್ಲ ಆ ಥರ. ಆದರೆ ರಿಫ್ಲೆಕ್ಟಿವ್ ಸರ್ಫೇಸ್ ಇರಬೇಕು. ಅದಕ್ಕೆ ಏನಾಗಿರಬೇಕು, ಶೈನಿ ಸರ್ಫೇಸ್ ಇರಬೇಕು, ಲೈಟ್ ಬಿದ್ದರೆ ರಿಫ್ಲೆಕ್ಟ್ ಆಗಬೇಕು. ಅಂಥ ಒಂದು ಹೊಲೋಸ್ಪಿಯರನ್ನು ತಗೊಳ್ಳೋದು, ಅದರಲ್ಲಿ ಒಂದು ಸಣ್ಣ ಪಾರ್ಟನ್ನು ಕಟ್ ಮಾಡೋದು. ಕಟ್ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೆ, ಸೊ ಈ ಪಾರ್ಟ್ ಸಿಗುತ್ತಲ್ವ, ಕಟ್ಟಾಗಿರೋ ಪಾರ್ಟು, ಇದಕ್ಕೆ ನಾವೇನಂತೀವಿ ಕೇಳಿದ್ರೆ ಸ್ಪೆರಿಕಲ್ ಮಿರರ್ಸ್ ಅಂತ ಕರಿತೀವಿ. ಯಾಕೆ ಹೀಗೆ ಅಂದರೆ ನೋಡಿ, ಇದಕ್ಕೆ ನೀವು ಹೊರಗಡೆ ಪಾಲಿಷ್ ಮಾಡ್ಬೋದು, ಈ ಮಿರರ್ನ ಒಳಗಡೆನೂ ಪಾಲಿಷ್ ಮಾಡ್ಬೋದು. ಕರೆಕ್ಟಾ? ಎರಡು ಸರ್ಫೇಸ್ ಇದೆಯಲ್ಲ ಇದಕ್ಕೆ, ಹೊರಗಡೆಯಿಂದ ಒಂದು ಸರ್ಫೇಸ್ ಇದೆ, ಒಳಗಡೆಯಿಂದ ಒಂದು ಸರ್ಫೇಸ್ ಇದೆ. ಸೊ ಹೊರಗಡೆ ಸರ್ಫೇಸನ್ನು ನೀವು ಮಿರರ್ ಕೋಟಿಂಗ್ ಮಾಡ್ಬೋದು, ಇಲ್ಲ ಒಳಗಡೆ ಸರ್ಫೇಸನ್ನು ಮಿರರ್ ಕೋಟಿಂಗ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ಟೂ ಟೈಪ್ಸ್ ಮಿರರ್ ಸಿಗುತ್ತೆ. ಔಟ್ಸೈಡ್ ಒಂದು ಕೋಟಿಂಗ್ ಮಾಡಿದ್ರೆ ಒಂದು ಮಿರರ್ ಅಂತೀವಿ ನಾವು, ಒಳಗಡೆ ಒಂದು ಪಾಲಿಷ್ ಮಾಡಿರುವಂಥದ್ದು ಅಂದರೆ ಮಿರರ್ ಕೋಟಿಂಗ್ ಮಾಡಿದರೆ ಅದಕ್ಕೆ ಇನ್ನೊಂದು ಮಿರರ್ ಅಂತ ಕರಿತೀವಿ. ಸೊ ಈಗ ನೋಡಿ, ಈ ಒಳಗಡೆ ನಾವೇನಾದರೂ ಇದಕ್ಕೆ ಪಾಲಿಷ್ ಮಾಡಿ ಮಿರರ್ ಕೋಟಿಂಗನ್ನು ಮಾಡಿದ್ರೆ, ಸ್ಮೂತ್ ಸರ್ಫೇಸನ್ನು ಮಾಡಿದರೆ, ಸೊ ಅದಕ್ಕೆ ಈ ಒಳಗಡೆ ಸರ್ಫೇಸ್ ಇದೆಯಲ್ಲ, ಇಲ್ಲಿ ಲೈಟ್ ಬಿದ್ದರೆ ರಿಫ್ಲೆಕ್ಟ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ.
ಸೊ ಇದಕ್ಕೆ ನಾವೇನಂತೀವಿ ಅಂದರೆ ಕಾಂಕೇವ್ ಮಿರರ್ ಅಂತ ಕರಿತೀವಿ. ಇದಕ್ಕೆ ಕಾಂಕೇವ್ ಮಿರರ್ ಅಂತ ಕರಿತೀವಿ. ಅದೇ ನೀವು ಈ ಮಿರರನ್ನು ತಿರುಗಿಸಿಡಿ, ಸೊ ಹೀಗಿಟ್ಟರೆ ಇದೇನಾಗುತ್ತೆ, ಈ ನೋಡಿ ಹೊರಗಡೆ ಸರ್ಫೇಸ್, ಈ ಸರ್ಫೇಸನ್ನು ಪಾಲಿಷ್ ಮಾಡಿದ್ರಿ ಅಂದ್ಕೊಳ್ಳಿ, ಮಿರರ್ ಕೋಟಿಂಗ್ ಕೊಟ್ಟಿದ್ದೀರಿ. ಸೊ ಈ ಸರ್ಫೇಸ್ ಮೇಲೆ ಲೈಟ್ ಬಿದ್ದರೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ಹೊರಗಡೆ ಬರುತ್ತೆ. ಸೊ ಇಂಥ ಮಿರರ್ಗೆ ನಾವು ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ, ಕಾನ್ವೆಕ್ಸ್ ಮಿರರ್ ಅಂತೇಳಿ. ಯೂಶ್ವಲಿ ಏನು ಕೇಳಿದರೆ ಈ ನೆನ್ಪಿಟ್ಕೊಳ್ಳೋದು ಹೇಗೆ ಇದನ್ನು ನೋಡಿ, ಕೇವ್ ಅಂತಾರಲ್ಲ, ಕೇವ್ ಅಂದರೆ ಏನು ಗೊತ್ತಲ್ವಾ? ಸೊ ಈ ರೀತಿ ಒಳಗಡೆ ಈ ಕೇವ್ ಥರ ಇದ್ದರೆ ನಾವು ಅದಕ್ಕೆ ಕಾಂಕೇವ್ ಮಿರರ್ ಅಂತ ಕರಿತೀವಿ. ಸೊ ಇದು ಒಂದು ಗೊತ್ತಿದ್ರೆ ಸಾಕು, ಇನ್ನೊಂದನ್ನು ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ಒಂದು ಕಾಂಕೇವ್ ಆದರೆ ಇನ್ನೊಂದು ಕಾನ್ವೆಕ್ಸ್ ಅಂತ ಕರಿತೀವಿ. ಓಕೆ, ಕ್ಲಿಯರ್ ಆಯ್ತು ಇದು? ಸೊ ಹಾಗಾಗಿ ಈಗ ನಾವೇನು ಹೇಳ್ಬೋದು, ಕಾಂಕೇವ್ ಮಿರರ್ ಅಂದಾಗ, ಕಾಂಕೇವ್ ಮಿರರ್ ಅನ್ನೋದು ಇಟ್ ಈಸ್ ಎ ಪಾರ್ಟ್ ಆಫ್ ಹೊಲೋಸ್ಪಿಯರ್. ಕಾಂಕೇವ್ ಮಿರರ್ ಹೇಳ್ತಾ ಇದ್ದಾನೆ, ಇಟ್ ಈಸ್ ಎ ಪಾರ್ಟ್ ಆಫ್ ಹೊಲೋಸ್ಪಿಯರ್ ಇನ್ ವಿಚ್ ಇನ್ನರ್ ಪಾರ್ಟ್, ಈ ಒಳಗಡೆ ಪಾರ್ಟ್ ಇದೆಯಲ್ಲ, ಇನ್ನರ್ ಪಾರ್ಟ್ ಆ್ಯಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಒಳಗಡೆ ಪಾರ್ಟ್ ಇದೆಯಲ್ಲ, ಇದನ್ನು ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಂತ ಕರಿತೀವಿ. ಇನ್ನೊಂದು ಪ್ರಾಪರ್ಟಿ ಇದೆ ಇದಕ್ಕೆ, ನಿಮ್ಗೆ ಜಸ್ಟ್ ಈಗ ನೆಕ್ಸ್ಟ್ ಕಲಿತೀರಿ ನೀವು. ಈ ಇದ್ರ ಮೇಲೆ ಏನಾದರೂ ಪ್ಯಾರಲಲ್ ರೇಸ್ಗಳು ಬಂದು ಬಿದ್ದರೆ, ಯಾವುದ್ರ ಮೇಲೆ, ಈ ಕಾಂಕೇವ್ ಮಿರರ್ಗೆ ಪ್ಯಾರಲಲ್ ರೇಸ್ ಇನ್ಸಿಡೆಂಟ್ ಆದರೆ, ಬಂದು ಬೀಳೋದು ಅಂದರೆ ಅಷ್ಟೇ, ಇನ್ಸಿಡೆಂಟ್ ಆಗೋದು ಅಂತೇಳಿ. ಪ್ಯಾರಲಲ್ ರೇಸ್ ಇನ್ಸಿಡೆಂಟ್ ಆನ್ ದ ಕಾಂಕೇವ್ ಮಿರರ್, ದಿಸ್ ಕಾಂಕೇವ್ ಮಿರರ್ ಆಫ್ಟರ್ ರಿಫ್ಲೆಕ್ಷನ್ ಆಗುತ್ತೆ, ಏನಾಗುತ್ತೆ, ದ ರಿಫ್ಲೆಕ್ಟೆಡ್ ರೇಸ್ ಕನ್ವರ್ಜ್ ಎಟ್ ಎ ಪಾಯಿಂಟ್, ಅಂದರೆ ಅವೆಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ ಒಂದು ಪಾಯಿಂಟಲ್ಲಿ, ಕನ್ವರ್ಜ್ ಎಟ್ ಎ ಪಾಯಿಂಟ್. ಸೊ ಹಾಗಾಗಿ ಇದಕ್ಕೆ ನಾವು ಕನ್ವರ್ಜಿಂಗ್ ಮಿರರ್ ಅಂತಲೂ ಕರೀತಾರೆ. ನೋಡಿ, ಕಾಂಕೇವ್ ಮಿರರ್ಗೆ ಪ್ಯಾರಲಲ್ ರೇಸ್ ಬಂದರೆ ಅದೇನಾಗುತ್ತೆ, ಆಫ್ಟರ್ ರಿಫ್ಲೆಕ್ಷನ್ ಕನ್ವರ್ಜ್ ಎಟ್ ಎ ಪಾಯಿಂಟ್, ಒಂದು ಪಾಯಿಂಟಿಗೆ ಬಂದು ಕನ್ವರ್ಜ್ ಆಗುತ್ತೆ. ಸೊ ಅದಕ್ಕೆ ನಾವು ಕನ್ವರ್ಜಿಂಗ್ ಮಿರರ್ ಅಂತಲೂ ಕರಿತೀವಿ. ಕಾಂಕೇವ್ ಮಿರರ್ ಅದರ ಒರಿಜಿನಲ್ ಹೆಸರು. ಸೊ ಅದರ ಪ್ರಾಪರ್ಟಿ ಏನು, ಪ್ಯಾರಲಲ್ ರೇಸ್ ಅದರ ಮೇಲೆ ಬಿದ್ದರೆ ಒಂದು ಪಾಯಿಂಟಲ್ಲಿ ಅದನ್ನು ಕನ್ವರ್ಜ್ ಮಾಡುತ್ತೆ. ಸೊ ಅದಕ್ಕೆ ನಾವು ಏನಂತೀವಿ, ಕನ್ವರ್ಜಿಂಗ್ ಮಿರರ್ ಅನ್ನೋ ಹೆಸರನ್ನು ಕೂಡ ಅದಕ್ಕೆ ಕರಿತೀವಿ. ಓಕೆ, ಸೊ ಇನ್ನು ಎರಡನೇದೇನಿದೆ ಕೇಳಿದರೆ ಇದು, ಸೊ ಕಾನ್ವೆಕ್ಸ್ ಮಿರರ್ ಅಂತೀವಲ್ಲ ನಾವು, ಇದು ಕೂಡ ಏನು, ಇಟ್ ಈಸ್ ಎ ಪಾರ್ಟ್ ಆಫ್, ನೋಡಿ ಒಂದು ಸಣ್ಣ ಭಾಗ, ಇದು ದೊಡ್ಡ ಒಂದು ಹೊಲೋಸ್ಪಿಯರಿನ ಒಂದು ಸಣ್ಣ ಭಾಗ, ಇಟ್ಸ್ ಎ ಪಾರ್ಟ್ ಆಫ್ ಹೊಲೋಸ್ಪಿಯರ್ ಇನ್ ವಿಚ್ ಔಟರ್ ಪಾರ್ಟ್, ಹೊರಗಡೆ ಭಾಗ ಇದೆಯಲ್ಲ, ಆ್ಯಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಈ ಹೊರಗಡೆ ಭಾಗ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿರುತ್ತೆ. ಇದ್ರ ಮೇಲೆ ಪ್ಯಾರಲಲ್ ರೇಸ್ ಬಿದ್ದರೆ ಏನಾಗುತ್ತೆ ಗೊತ್ತಾ ನೋಡಿ. ಸೊ ಇಲ್ಲಿ ಏನಂದೆ ನಾನು, ಕಾಂಕೇವ್ ಮಿರರ್ಗೆ ಪ್ಯಾರಲಲ್ಸ್ ಬಿದ್ದರೆ ಒಂದು ಪಾಯಿಂಟಲ್ಲಿ ಬಂದು ಕನ್ವರ್ಜ್ ಆಗುತ್ತೆ. ಈ ಕಾನ್ವೆಕ್ಸ್ ಮಿರರ್ಗೆ ಏನಾದರೂ ಪ್ಯಾರಲಲ್ ರೇಸ್ ಬಂದು ಬಿದ್ದರೆ ಇದು ಇಲ್ಲಿ ಕನ್ವರ್ಜ್ ಆಗೋದಿಲ್ಲ, ಬಟ್ ಡೈವರ್ಜ್ ಆಗಿ ಹೊರಟೋಗುತ್ತೆ. ಬಟ್ ನಾವಿಲ್ಲಿ ಎದುರು ನಿಂತ್ಕೊಂಡು ನೋಡುವಾಗ ನಮ್ಗೆ ಏನನ್ಸುತ್ತೆ ಗೊತ್ತಾ, ನೋಡಿ ಲೈಟ್ ಈ ಕಡೆಯಿಂದ ಬಂದಿದೆ, ನಾವು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಮಿರರ್ನ ಎದುರುಗಡೆ ಲೈಟು ಹಿಂದ್ಗಡೆಯಿಂದ ಪ್ಯಾರಲಲ್ ರೇಸ್ ಬಂದು ಬಿದ್ದಿದೆ. ಸೊ ಬಟ್ ಏನಾಗುತ್ತೆ ಕೇಳಿದರೆ, ನಮಗೆ ಈ ಮಿರರ್ ನೋಡ್ತಾ ಇದ್ದರೆ ಈ ಮಿರರ್ ಒಳಗಡೆ ಇದೆ ಲೈಟು, ಸೊ ಒಳಗಡೆಯಿಂದ ಹೀಗೆ ಡೈವರ್ಜ್ ಆಗಿ ಬರ್ತಾ ಇದೆ ಅಂತ ಅನಿಸುತ್ತೆ ನಮಗೆ. ಏನು ನಾನು ದೊಡ್ಡ ಕತೆ ಹೇಳಲಿಲ್ಲ ನಾನು, ನೀವು ಇದನ್ನೆಲ್ಲ ನೋಡಿದ್ದೀರಿ. ನೀವು ಈಗ ಬೈಕ್ ಓಡಿಸಿರ್ತೀರಿ ಅಥವಾ ನಿಲ್ಲಿಸಿರೋ ಬೈಕನ್ನು ನೋಡ್ತೀರಿ, ಆ ಬೈಕಿಗೆ ಒಂದು ಸೈಡ್ ವ್ಯೂ ಮಿರರ್ ಇರುತ್ತೆ ನೋಡಿ, ಬ್ಯಾಕ್ ವ್ಯೂ ಮಿರರ್ ಇರುತ್ತಲ್ವ, ಸೈಡ್ ಮಿರರ್ ಅಂತಲೂ ಹೇಳ್ತಾರೆ. ಸೊ ಅಲ್ಲಿ ಆ ಮಿರರಲ್ಲಿ ನೋಡಿದರೆ ಏನು ಕಾಣಿಸುತ್ತೆ ನಿಮಗೆ, ಹಿಂದ್ಗಡೆ ಯಾವುದೋ ಒಂದು ಆಬ್ಜೆಕ್ಟು ಇದೆ ಅಂತ ಅನಿಸುತ್ತಾ? ಅದು ನೀವು ಥಿಂಕ್ ಮಾಡೋದು ಸರಿ. ನೋಡಿ ಇವತ್ತು ಹೋಗಿ ಮತ್ತೊಂದು ಸರಿ ನೋಡಿ, ಮಿರರ್ನ ಒಳಗಡೆ ಬೈಕ್ ಆಗಲಿ ಬಸ್ ಆಗಲಿ ಏನೇನು ನಿಮ್ಮ ಹಿಂದ್ಗಡೆ ಬರ್ತಾ ಇದೆಯೋ ಅವೆಲ್ಲ ಮಿರರ್ನ ಒಳಗಡೆ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ರೇಸ್ ಬಂದಾಗ ಏನಾಗುತ್ತೆ, ಇದು ಡೈವರ್ಜ್ ಆಗಿ ಹೊರಟೋಗುತ್ತೆ. ಬಟ್ ನೋಡಿ, ಇಟ್ಸ್ ಎ ಪಾರ್ಟ್ ಆಫ್ ಹೊಲೋಸ್ಪಿಯರ್ ಇನ್ ವಿಚ್ ಔಟರ್ ಪಾರ್ಟ್ ಆಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಪ್ಯಾರಲಲ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್ ಸೀಮ್ಸ್ ಟು ಬಿ ಡೈವರ್ಜ್ ಎಟ್ ಎ ಪಾಯಿಂಟ್. ಈ ಒಳಗಡೆ ಒಂದು ಪಾಯಿಂಟಿಂದ ಡೈವರ್ಜ್ ಆಗ್ತಾ ಇದೆ, ಸ್ಪ್ರೆಡ್ ಆಗಿ ಹೋಗ್ತಾ ಇದೆ ಅಂತ ನಮ್ಗನ್ಸುತ್ತೆ. ಸೊ ಹಾಗಾಗಿ ಇದಕ್ಕೆ ಡೈವರ್ಜಿಂಗ್ ಮಿರರ್ ಅಂತಲೂ ಕರೀತಾರೆ, ಡೈವರ್ಜಿಂಗ್ ಮಿರರ್ ಅಂತಲೂ ಹೇಳ್ತಾರೆ. ಓಕೆ, ಸೊ ಈಗ ನಿಮ್ಗೆ ಏನು ಗೊತ್ತಾಯಿತು, ಸ್ಫೆರಿಕಲ್ ಮಿರರ್ ಅಂದರೆ ಏನಂತ ಗೊತ್ತಾಯಿತು, ಇಟ್ಸ್ ಎ ಪಾರ್ಟ್ ಆಫ್ ಹೊಲೋಸ್ಪಿಯರ್, ರಿಫ್ಲೆಕ್ಟಿಂಗ್ ಹೊಲೋಸ್ಪಿಯರ್ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನಾಯಿತು, ದೆರ್ ಆರ್ ಟೂ ಟೈಪ್ಸು, ಒಂದು ಕಾಂಕೇವ್ ಇನ್ನೊಂದು ಕಾನ್ವೆಕ್ಸ್ ಅಂತ ಕರಿತೀವಿ. ನಿಮ್ಗೆ ಅದರ ಡೆಫಿನೇಷನ್ಸ್ ಕೂಡ ಗೊತ್ತಾಯಿತು. ಓಕೆ, ಸೊ ಮುಂದಕ್ಕೆ ಹೋಗೋಣ. ಈಗ ನಾವು ಈ ಮಿರರಲ್ಲಿ ನಾವು ಬೇರೆ ಬೇರೆ ಟರ್ಮ್ಗಳನ್ನು ಯೂಸ್ ಮಾಡ್ತೀವಿ. ಸೊ ನಮಗೆ ಭಾಳ ಕ್ಲೀನಾಗಿ ಗೊತ್ತಿರಬೇಕು. ನೀವು ಕಲ್ತಿದ್ರಿ ನಿಮ್ಮ ಕ್ಲಾಸ್ಗಳಲ್ಲಿ, ಪದೇ ಪದೇ ಹಂಗೆ ಹೇಳಿದ್ರೆ ಬೇಜಾರಾಗುತ್ತೆ, ನಿಮಗೆ ಗೊತ್ತು ನನಗೆ. ಯಾಕೆಂದರೆ ಪಾಪ ನೀವು ಬರುವಾಗ ಹಿಂದಿಂದೆಲ್ಲ ಬಿಟ್ಟು ಬಂದಿರ್ತೀರಿ ನೀವು, ಯಾಕೆಂದರೆ ಹಳೆಯದನ್ನೆಲ್ಲ ಮರ್ತು ಬಿಡಿ ಅಂತ ದೊಡ್ಡವರೆಲ್ಲ ಹೇಳ್ತಾರಲ್ವ. ಹಿಂದಿಂದೆಲ್ಲ ನೆನ್ಪಿಟ್ಕೋಬೇಡಿ, ಕೊರಗಬೇಡಿ, ಹಾಗೆಲ್ಲ ಅದು ಬೇರೆ ಕೆಲಸಕ್ಕೆ ಹೇಳೋದು ಅದು. ಬಟ್ ನೀವು ಓದಿದ್ದನ್ನು ಹಂಗೆ ಮರ್ತು ಬಂದುಬಿಡ್ತೀರಿ. ನೋಡುವ ಎಷ್ಟು ಜನಕ್ಕೆ ನೆನಪಿದೆ ಅಂತೇಳಿ. ಸೊ ಡಿಫ್ರೆಂಟ್ ಟರ್ಮ್ಸ್ ಇನ್ ದ ಮಿರರ್, ಏನೇನು ಟರ್ಮ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ನಾವು ಎರಡು ಮಿರರನ್ನು ತೆಗೆದುಕೊಳ್ಳೋಣ. ಒಂದು ಏನಿದು ಕಾಂಕೇವ್, ಇದು ಕಾನ್ವೆಕ್ಸ್.
ಹೌದು, ನಾವು ಈ ಕಡೆಯಿಂದ ನೋಡಬೇಕು, ಗೊತ್ತಾಯ್ತಲ್ವಾ? ನಮ್ಮ ಲೆಫ್ಟ್ ಸೈಡಿಂದ ನೋಡಬೇಕು, ನಮ್ಮ ಕಡೆ ಯಾವ ಫೇಸ್ ಇದೆ ಹೇಳಿ. ಯಾರೋ ಒಬ್ನಿಗೆ ಡೌಟ್ ಬಂತು ಇಲ್ಲಿ, ಸರ್ ಈಚೆ ಬದಿಯಿಂದ ನೋಡ್ರಿ ಇದು ಕಾನ್ವೆಕ್ಸ್, ಈ ಕಡೆಯಿಂದ ನೋಡ್ರಿ ಕಾನ್ಕೇವ್ ಅಲ್ಲ ಅಂತೇಳಿ. ಹಾಗೆಲ್ಲ ಮಾಡಲಿಕ್ಕಿಲ್ಲ. ಒಂದು ರೂಲ್ಸ್ ಇದೆ, ಒಂದು ಪ್ರೊಸೀಜರ್ ಇದೆ, ಅದಕ್ಕೆ ಸೈನ್ಸ್ ಅನ್ನೋದು. ಸೊ ಯಾವಾಗಲೂ ನಾವು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡು ನೋಡಬೇಕು ಮಿರರನ್ನು. ನಿಮ್ಮ ಮನೆ ಸುದ್ದಿ ಹೇಳಲಿಲ್ಲ ನಾನು. ರೇ ಆಪ್ಟಿಕ್ಸಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಒಂದು ರೂಲ್ ಇದೆ. ನೀವು ಎಲ್ಲಿ ಯಾವ ಊರಲ್ಲಿರಿ, ಯಾವ ದೇಶದಲ್ಲಿರಿ, ಒಂದು ಪ್ರೊಸೀಜರ್ ಇದೆ, ಅದು ಹಾಗೇ ನೋಡಬೇಕು ಅಂತೇಳಿ. ಇಲ್ಲಾಂದರೆ ಇದು ಈ ಕಡೆ ನಿಂತ್ಕೊಂಡು ಕಾನ್ಕೇವ್ ಸರ್, ನಾ ಈ ಕಡೆ ನಿಂತ್ಕೊಂಡು ನೋಡ್ರಿ ಇದು ಕಾನ್ವೆಕ್ಸ್ ಅಂತೇಳಿ ಜೋರು ಗಲಾಟೆ ಮಾಡ್ಬೋದು. ಹಾಗೆಲ್ಲ ಅಲ್ಲ. ಸೊ ನಮ್ಮ ಲೆಫ್ಟ್ ಸೈಡ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಲೆಫ್ಟ್ ಸೈಡಿಂದ ನೋಡ್ಬೇಕು ನಾವು. ಆವಾಗ ಯಾವ ಸರ್ಫೇಸ್ ನಮ್ಮ ಕಡೆ ಇದೆ, ಸೊ ಇನ್ನರ್ ಸರ್ಫೇಸ್ ಇದ್ದರೆ ಅದಕ್ಕೆ ನಾವು ಕಾನ್ಕೇವ್ ಅಂತೀವಿ. ಈ ಔಟರ್ ಸರ್ಫೇಸ್ ಇದೆಯಲ್ಲ, ಇದನ್ನು ಕಾನ್ವೆಕ್ಸ್ ಅಂತ ಕರಿತೀವಿ. ಓಕೆ. ಸೊ ಈಗ ನಾವು ಪೋಲ್ ಆಫ್ ದ ಮಿರರ್ ಅನ್ನುವಂಥ ಒಂದು ಟರ್ಮ್ ಬರುತ್ತೆ, ಭಾಳ ಸಾರಿ ಇದನ್ನು ಯೂಸ್ ಮಾಡ್ತೀವಿ ನಾವು. ಇದೇನಿದು? ಜಾಮೆಟ್ರಿಕಲ್ ಸೆಂಟರ್ ಆಫ್ ದ ಸ್ಪೆರಿಕಲ್ ಮಿರರ್. ಸೊ ಇದೊಂದು ಪಾರ್ಟ್ ಆಫ್ ದ ಸ್ಪಿಯರ್ ಅಲ್ವಾ. ಸೊ ಇದಕ್ಕೆ ನೀವು ಜಾಮೆಟ್ರಿಕಲ್ ಸೆಂಟರ್ ಫೈಂಡ್ ಔಟ್ ಮಾಡೋದು ಗೊತ್ತಿದೆ ನಿಮಗೆ. ಆ ಕಡೆ ಈ ಕಡೆ ಲೈನ್ಸ್ಗಳನ್ನು ಹಾಕೊಂಬಿಟ್ರೆ ಈ ಎಲ್ಲ ಲೈನ್ಗಳು ಒಂದು ಪಾಯಿಂಟಲ್ಲಿ ಕ್ರಾಸ್ ಆಗ್ತವೆ. ಸೊ ಅದಕ್ಕೆ ನಾವು ಜಾಮೆಟ್ರಿಕ್ ಸೆಂಟರ್ ಅಂತ ಕರಿತೀವಿ. ಅದಕ್ಕೆ ಈ ಮಿರರಿಗೆ ಸಂಬಂಧಪಟ್ಟಂತೆ ನಾವು ಅದಕ್ಕೆ ಪೋಲ್ ಅಂತ ಕರಿತೀವಿ. ಯೂಶಲಿ ಡಿನೋಟೆಡ್ ಬೈ ಪಿ. ಅದಕ್ಕೆ ಪಿ ಇಂದ ಡಿನೋಟ್ ಮಾಡ್ತೀವಿ. ಸೊ ದಟ್ ಈಸ್ ಪೋಲ್ ಆಫ್ ದ ಮಿರರ್. ಯಾವುದೇ ಮಿರರ್ ಆಗಿರ್ಬೋದು, ಕಾನ್ಕೇವ್ ಇರ್ಬೋದು, ಕಾನ್ವೆಕ್ಸ್ ಇರ್ಬೋದು, ನಾವು ಅದಕ್ಕೆ ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. ಕರೆಕ್ಟಾ? ನೆಕ್ಸ್ಟ್, ಸೆಂಟರ್ ಆಫ್ ಕರ್ವೇಚರ್. ಇದು ಗೊತ್ತಿದೆ ನಿಮಗೆ. ಏನಿದು? ದ ಸೆಂಟರ್ ಆಫ್ ಎ ಸ್ಪಿಯರ್ ಆಫ್ ವಿಚ್ ದ ಸ್ಪೆರಿಕಲ್ ಮಿರರ್ ಫಾರ್ಮ್ಸ್ ಎ ಪಾರ್ಟ್. ನೀವು ಎಲ್ಲಿಂದ ತಗೊಂಬಂದ್ರಿ? ಇದು ಒಂದು ದೊಡ್ಡ ಮಿರರ್ನ ಒಂದು ಸಣ್ಣ ಭಾಗ ತಗೊಂಬಂದಿದ್ರಲ್ಲ, ದೊಡ್ಡ ಸ್ಪಿಯರಿನ ಒಂದು ಸಣ್ಣ ಪಾರ್ಟನ್ನು ತಗೊಂಡು ಬಂದಿದ್ರಲ್ಲ, ಆ ಸ್ಪಿಯರ್ ಅಂದಾಗ ಏನಿತ್ತು? ಅದಕ್ಕೆ ಒಂದು ಸೆಂಟರ್ ಇತ್ತು. ಸ್ಪಿಯರ್ ಆಗಲಿ ಸರ್ಕಲ್ ಆಗಲಿ ಒಂದು ಸೆಂಟರ್ ಇರುತ್ತಲ್ವ. ಇದು ನಾವು ತಗೊಬಂದಿರೋದು ಸ್ಪಿಯರನ್ನು ಕಟ್ ಮಾಡ್ಕೊಂಡು ಬಂದಿದ್ದೀವಿ. ಆ ಸ್ಪಿಯರ್ಗೆ ಒಂದು ಸೆಂಟ್ರ್ ಇತ್ತಲ್ವ, ಆ ಸೆಂಟ್ರಿಗೆ ನಾವು ಏನಂತೀವಿ? ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಈ ಮಿರರ್ಗೆ ಸಂಬಂಧಪಟ್ಟಂತೆ ಆ್ಯಕ್ಚುಲಿ ಏನದು? ಸೆಂಟರ್ ಆಫ್ ದಟ್ ಸ್ಪಿಯರ್, ಆ ಸ್ಪಿಯರಿನ ಒಂದು ಸೆಂಟರ್. ನಾವು ಇಲ್ಲಿಗೆ ಹೇಳುವಾಗ ಈ ಪಾರ್ಟ್ ಆಫ್ ದ ಸ್ಪಿಯರ್ ಇಟ್ಕೊಂಡು, ಅಂದರೆ ಮಿರರನ್ನು ಇಟ್ಕೊಂಡು ಮಾತಾಡುವಾಗ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಓಕೆ. ಸೊ ಸೆಂಟರ್ ಆಫ್ ಕರ್ವೇಚರ್ ಅನ್ನೋದು ಏನಾಯಿತು? ಸೆಂಟರ್ ಆಫ್ ದಟ್ ಸ್ಪಿಯರ್ ವಿಚ್ ಫಾರ್ಮ್ಸ್ ಎ ಪಾರ್ಟ್. ಸೊ ಅದಕ್ಕೆ ನಾವು ಸಿ ಅಂತ ನಾವು ಮಾರ್ಕ್ ಮಾಡಿಕೊಂಡ್ವಿ. ಓಕೆ. ನೆಕ್ಸ್ಟ್ ಏನು ಕೇಳಿದರೆ ರೇಡಿಯಸ್ ಆಫ್ ಕರ್ವೇಚರ್. ಸೊ ಈ ರೇಡಿಯಸ್ ಆಫ್ ಕರ್ವೇಚರ್ ಅನ್ನೋದು ಏನು ಗೊತ್ತಾಯ್ತು ನಮಗೆ. ಸೆಂಟ್ರಿಂದ ಸರ್ಫೇಸ್ಗಿರೋ ಡಿಸ್ಟೆನ್ಸ್ಗೆ ನಾವು ರೇಡಿಯಸ್ ಅಂತ ಕರಿತೀವಿ ಸ್ಪಿಯರಲ್ಲಿ. ಇಲ್ಲೂ ಹಾಗೇನೆ, ದ ರೇಡಿಯಸ್ ಆಫ್ ಸ್ಪಿಯರ್ ಆಫ್ ವಿಚ್ ದ ಸ್ಪೆರಿಕಲ್ ಮಿರರ್ ಫಾರ್ಮ್ಸ್ ಎ ಪಾರ್ಟ್. ಒಂದು ಸ್ಪೆರಿಕಲ್ ಮಿರರ್ ಏನಿದೆ, ಇದು ಅದರ ಒಂದು ಆ ಸ್ಪಿಯರಿನ ಒಂದು ಭಾಗ ಅಲ್ವ, ಇದು ಪಾರ್ಟ್ ಆಫ್ ಎ ಸ್ಪಿಯರ್. ಸೊ ಅದು ಅದರ ರೇಡಿಯಸ್ಸನ್ನು, ಸೆಂಟ್ರಿಂದ ಸರ್ಫೇಸ್ಗಿರೋ ಡಿಸ್ಟೆನ್ಸ್ ಇದೆಯಲ್ಲ, ಅದನ್ನು ರೇಡಿಯಸ್ ಅಂತ ಕರಿತೀವಿ. ಆ ರೇಡಿಯಸ್ಸನ್ನು ನಾವೇನಂತೀವಿ? ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಅದನ್ನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಇದು ಈ ಡಿಸ್ಟೆನ್ಸ್ ಇದೆಯಲ್ಲ ಸೆಂಟ್ರಿಂದ ಪೋಲ್ಗಿರುವ ಡಿಸ್ಟೆನ್ಸ್ ಇದೆಯಲ್ಲ, ಇದನ್ನು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತು? ಈಗ ಪೋಲ್ ಅಂದರೆ ಏನು ಹೇಳಿ ಗೊತ್ತಾಯಿತು, ಸೆಂಟರ್ ಆಫ್ ಕರ್ವೇಚರ್ ಗೊತ್ತಾಯಿತು, ರೇಡಿಯಸ್ ಆಫ್ ಕರ್ವೇಚರ್ ಗೊತ್ತಾಯಿತು. ಇನ್ನು ಅಪರ್ಚರ್ ಅಂತ ಕರಿತೀವಿ. ಸೊ ವೆರಿ ಒಂದು ಇಂಪಾರ್ಟೆಂಟ್ ಟರ್ಮ್ ಅಂತಲೇ ಹೇಳ್ಬೋದು. ಅಪರ್ಚರ್ ಅನ್ನೋದೇನು ಅಂದರೆ, ನೋಡಿ ಮಿರರ್ ಹೌದು ಇಷ್ಟು ದೊಡ್ಡದಿದೆಯಲ್ಲ, ಇದರಲ್ಲಿ ಏನು ಮಾಡಿರ್ಬೋದು ನೀವು? ಈ ಕಾರ್ನರ್ಗೆಲ್ಲ ಒಂದು ಪೇಂಟ್ ಹಾಕಿರ್ಬೋದು ಅಥವಾ ಒಂದು ಫಿನಿಶಿಂಗ್ ಕೊಟ್ಟಿರ್ಬೋದು. ಸೊ ಅಲ್ಲೆಲ್ಲ ಏನಾಗುತ್ತೆ? ರಿಫ್ಲೆಕ್ಷನ್ ಆಗೋದೇ ಇಲ್ಲ, ರಫ್ ಸರ್ಫೇಸ್ ಇರುತ್ತೆ. ಹಾಗಾಗಿ ನಾವೇನಂತೀವಿ ಅಂದರೆ, ಸರ್ಫೇಸಲ್ಲಿ ಎಷ್ಟು ರಿಫ್ಲೆಕ್ಷನ್ಗೆ ನಮ್ಗೆ ಸಿಗುತ್ತೋ ಆ ಒಂದು ಏರಿಯಾವನ್ನು ಅಪರ್ಚರ್ ಅಂತ ಕರಿತೀವಿ. ಈ ಮಿರರ್ ತಗೊಂಡ್ವಲ್ಲ, ಈ ಮಿರರಲ್ಲಿ ಎಷ್ಟು ದೊಡ್ಡ ಏರಿಯಾದಲ್ಲಿ ನಮಗೆ ರಿಫ್ಲೆಕ್ಷನನ್ನು ಮಾಡ್ಬೋದು, ಆ ಏರಿಯಾವನ್ನು ಅಪರ್ಚರ್ ಅಂತ ಕರಿತೀವಿ. ಹಾಗಾಗಿ ಈ ಅಪರ್ಚರ್ ಅನ್ನುವಂಥದ್ದು ಏನು ಕೇಳಿದರೆ, ಸರ್ಫೇಸ್ ಏರಿಯಾ ಆಫ್ ಎ ಸ್ಪೆರಿಕಲ್ ಮಿರರ್ ಅವೈಲೇಬಲ್ ಫಾರ್ ರಿಫ್ಲೆಕ್ಷನ್ಗೆ ಸಿಗುವಂಥ ಒಂದು ಏರಿಯಾ ಇದೆಯಲ್ಲ, ಸರ್ಫೇಸ್ ಏರಿಯಾ, ಅದನ್ನು ಅಪರ್ಚರ್ ಅಂತ ಕರಿತೀವಿ. ಕ್ಲಿಯರ್ ಆಯಿತಾ? ಸೊ ಏನು ಕಲ್ತ್ರಿ? ಪೋಲ್ ಆಫ್ ದ ಮಿರರ್ ಅಂದರೆ ಏನು ಅಂತ ಗೊತ್ತಾಯಿತು, ಆಮೇಲೆ ಸೆಂಟರ್ ಆಫ್ ಕರ್ವೇಚರ್ ಗೊತ್ತಾಯ್ತು ನಿಮಗೆ, ನೆಕ್ಸ್ಟು ರೇಡಿಯಸ್ ಆಫ್ ಕರ್ವೇಚರ್. ಇಷ್ಟು ಪಾಯಿಂಟ್ಗಳು ಗೊತ್ತಾಯ್ತಲ್ವ? ಸೊ ಈಗ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. ಇಲ್ಲೇನು ಕೇಳಿದರೆ ನಮಗೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂದರೆ ಏನು ಅಂತ ಬೇಕು. ನೋಡಿ, ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅನ್ನೋದು ಒಂದು ಇಮ್ಯಾಜಿನರಿ ಲೈನ್, ನೆನಪಿರಲಿ. ಆ ಥರ ಲೈನ್ಗಳು ಮಿರರಲ್ಲಾಗಲಿ ಎಲ್ಲೂ ನಾವು ಪ್ರಾಕ್ಟಿಕಲಿ ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮಿರರ್ಗೆ ಇಟ್ಕೊಂಡು ಆ ರೀತಿ ಅಲ್ಲ, ಇದು ಈಸ್ ಆ್ಯನ್ ಇಮ್ಯಾಜಿನರಿ ಲೈನ್, ಒಂದು ಇಮ್ಯಾಜಿನರಿ.
ಅಂದರೆ ನಾವು ನಮಗೆ ಕ್ಯಾಲ್ಕುಲೇಷನ್ಗೆ ಇದನ್ನು ಸ್ಟಡಿ ಮಾಡಲಿಕ್ಕೆಲ್ಲ ಬೇಕು ನಾವು, ಅದಕ್ಕಾಗಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೀವಿ, ಹಾಗೊಂದು ಲೈನ್ ಇರುತ್ತೆ ಅಂತೇಳಿ. ಏನದು? ಇಸ್ ಎ ಲೈನ್ ಜಾಯ್ನಿಂಗ್ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ದ ಪೋಲ್ ಆಫ್ ದ ಸ್ಫೆರಿಕಲ್ ಮಿರರ್. ಸೊ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿದೆ, ಪೋಲ್ ಇಲ್ಲಿದೆ, ಇದು ಕಾಂಕೇವ್ ಮಿರರು. ಪೋಲ್ ಇಲ್ಲಿದೆ, ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿದೆ, ಈ ಪಾಯಿಂಟ್ ಇಲ್ಲಿದೆ. ಸೊ ಇದು ಕಾನ್ವೆಕ್ಸ್ ಮಿರರ್. ಹಾಗಾದರೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂದರೆ ಏನು ನೋಡಿ, ಇದು ಪ್ರಿನ್ಸಿಪಲ್ ಆ್ಯಕ್ಸಿಸ್. ಪೋಲ್ ಇದೆ, ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಸಿ ಮಾರ್ಕ್ ಇಲ್ಲಿದೆ, ಬಟ್ ಇದು ಸಿ ಸೆಂಟ್ರ್ ಇಲ್ಲಿದೆ, ಪಾಯಿಂಟ್ ಇಲ್ಲಿದೆ. ಆ ಪಾಯಿಂಟ್ ಮತ್ತು ಪೋಲನ್ನು ಸೇರಿಸುವಂಥ ಒಂದು ಇಮ್ಯಾಜಿನರಿ ಲೈನ್ ಇದೆಯಲ್ಲ, ಅದಕ್ಕೆ ನಾವು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತ ಕರಿತೀವಿ. ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತ ಕರಿತೀವಿ, ಗೊತ್ತಾಯ್ತಾ? ಸೊ ನೆಕ್ಸ್ಟು ನಮಗೇನು ಬೇಕು ಹಾಗಾದರೆ, ಪ್ರಿನ್ಸಿಪಲ್ ಫೋಕಸ್ ಅಂದರೆ ಏನು ಅನ್ನುವಂಥದ್ದು. ಪ್ರಿನ್ಸಿಪಲ್ ಫೋಕಸ್ ಅನ್ನುವಂಥದ್ದು ನಾವು ಅದನ್ನು ಯೂಶ್ವಲಿ ಕ್ಯಾಪಿಟಲ್ ಎಫ್ ಅಂತ ಮಾರ್ಕ್ ಮಾಡ್ತೀವಿ, ಪ್ರಿನ್ಸಿಪಲ್ ಫೋಕಸ್ ಅನ್ನುವಂಥದ್ದು. ಇಲ್ಲೇನಾಗುತ್ತೆ ಗೊತ್ತಾ, ಈ ನೋಡಿ ಈಗ ಒಂದು ಪ್ಯಾರಲಲ್ ರೇಸ್ ಅಂತ ಕರಿತೀವಿ. ಪ್ಯಾರಲಲ್ ಯಾವುದಕ್ಕೆ ಗೊತ್ತಾ, ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿ ಬರುವಂಥ ರೇಸ್ಗಳು. ಸೊ ಈ ರೀತಿ ಪ್ಯಾರಲಲ್ ರೇಸ್ ಬಂತು ಅಂದ್ಕೊಳ್ಳಿ, ಇದು ಲೈಟ್ ರೇಸ್ ಬರ್ತಾ ಇದೆ, ಮಿರರ್ ಮೇಲೆ ಬಿತ್ತಲ್ವ, ಬಿದ್ದ ಮೇಲೆ ಏನಾಗುತ್ತೆ, ಮಿರರ್ ಮೇಲೆ ಇಷ್ಟು ತನಕ ಕಲ್ತಿದ್ದೆ ಅದನ್ನು ರಿಫ್ಲೆಕ್ಷನ್ ಆಗುತ್ತೆ. ಸೊ ರಿಫ್ಲೆಕ್ಷನ್ ಆದಾಗ ಏನಾಗುತ್ತೆ ಗೊತ್ತಾ, ದೇ ವಿಲ್ ಮೀಟ್ ಎಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್. ಹೀಗೆ ಕ್ರಾಸ್ ಆಗಿ ಹೋಗುತ್ತೆ ಎಲ್ಲ ರೇಸ್ಗಳು, ಇನ್ನೂ ಎಷ್ಟು ರೇಸ್ ಬೇಕಾದ್ರೆ ತಗೊಳ್ಳಿ, ಒಂದೇ ಪಾಯಿಂಟಲ್ಲಿ ಅವೆಲ್ಲ ಕ್ರಾಸ್ ಆಗುತ್ತೆ. ಸೊ ದೇ ವಿಲ್ ಮೀಟ್ ಎಟ್ ಎ ಪಾಯಿಂಟ್, ಹೀಗಾಗುತ್ತೆ. ಈ ಪಾಯಿಂಟಿಗೆ ನಾವೇನಂತೀವಿ ಅಂದರೆ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಈ ಪಾಯಿಂಟಿಗೆ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಸೊ ಅದನ್ನೇ ನಾವು ಈಗ ಕಾನ್ವೆಕ್ಸ್ ಮಿರರಿಗೆ ಬಂದರೆ, ಈ ಕಾನ್ವೆಕ್ಸ್ ಮಿರರಿಗೆ ಬಂದರೆ ಇಲ್ಲಿ ಏನಾಗುತ್ತೆ ನೋಡಿ, ಕಾನ್ವೆಕ್ಸ್ ಮಿರರಲ್ಲಿ ರೇಸ್ ಬಂತಲ್ವ, ಈ ರೀತಿ ಬಂದಾಗ ಮಿರರ್ ಇದರಲ್ಲಿ ಹೀಗಾದಂಗೆ ಇಲ್ಲ ಆಗೋದಿಲ್ಲ, ಇಲ್ಲಿ ಬೇರೆ ಥರ, ನಿಮ್ಗೆ ಗೊತ್ತಿದೆ ನಿಮಗೆ. ಸೊ ಸೀಮ್ಸ್ ಟು ಬಿ ಡೈವರ್ಜ್ ಫ್ರಮ್ ಎ ಪಾಯಿಂಟ್ ಅಂತೀವಲ್ಲ ನಾವು, ಹಾಗಾಗಿ ಏನಾಗುತ್ತೆ, ರೇಸು ಈ ರೀತಿ ರಿಫ್ಲೆಕ್ಟ್ ಆಗಿ ಹೋಗುತ್ತೆ, ಈ ರೀತಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಹೀಗೆ ರಿಫ್ಲೆಕ್ಟ್ ಇಲ್ಲಿ ಜಸ್ಟ್ ನಿಮ್ಗೆಲ್ಲ ಒಂದು ಎಕ್ಸಾಂಪಲ್ ನಾನು ಸ್ಟಾರ್ಟಿಂಗ್ಗೆ ತೋರಿಸಿದ್ನಲ್ಲ ರಿಫ್ಲೆಕ್ಷನ್ನಲ್ಲಿ. ಸೊ ಸ್ಪಿಯರ್ ಮೇಲೆ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಹೇಳಿ, ಈ ರೀತಿ ಈ ಹೊರಗಡೆ ಹೊರಟೋಗುತ್ತೆ ರೇಸ್. ಬಟ್ ನಾವಿಲ್ಲಿ ನಿಂತ್ಕೊಂಡು ನೋಡಿದಾಗ ನಮ್ಗೆ ಏನಾಗುತ್ತೆ ಗೊತ್ತಾ, ಈ ರೇಸ್ ಇಲ್ಲಿಂದ ಬರ್ತಾ ಇದೆ, ಒಂದು ಪಾಯಿಂಟು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಮೇಲೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿಕೊಂಡ್ರೆ ಆ ಪಾಯಿಂಟಿಂದ ಅದು ಬರ್ತಾ ಇದೆ ಅಂತ ಅನಿಸುತ್ತೆ ನಮಗೆ. ಸೊ ಈ ಒಂದು ಪಾಯಿಂಟ್ ಆಗಲಿ ಅಥವಾ ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಬಂದು ಒಂದು ಕಡೆ ಸೇರಿದೆ ರೇಸ್, ಮುಂದೆ ಕ್ರಾಸ್ ಆಗಿ ಹೋಗಿದೆ ಬಿಡಿ, ಬಟ್ ಇಲ್ಲಿ ಸೇರಿದೆ ಎಲ್ಲ ರೇಸ್ಗಳು. ಸೊ ಆಫ್ಟರ್ ರಿಫ್ಲೆಕ್ಷನ್ ಮೀಟ್ ಎಟ್ ಎ ಪಾಯಿಂಟ್ ಆರ್ ಅಪಿಯರ್ ಟು ಮೀಟ್ ಎಟ್ ಎ ಪಾಯಿಂಟ್. ನೋಡಿದರೆ ಇಲ್ಲೋಗಿ ಇಲ್ಲಿಂದ ಸೇರ್ಕೊಂಡು ಬಂದಿದೆಯೇನೋ ಅಂತ ಅನಿಸುತ್ತಲ್ವ, ಈ ಪಾಯಿಂಟ್ಗಳಿಗೆ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಅಂದರೆ ಕ್ಯಾಪಿಟಲ್ ಎಫ್ಪಿಂದ ಅದನ್ನು ಡಿನೋಟ್ ಮಾಡ್ತೀವಿ, ಗೊತ್ತಾಯ್ತಾ? ಓಕೆ. ಸೊ ಇನ್ನು ನೆಕ್ಸ್ಟ್ ಏನು ಕೇಳಿದರೆ, ಡಿಸ್ಟೆನ್ಸ್ ಬಿಟ್ವೀನ್ ಎಫ್ ಅನ್ನೋ ಒಂದು ಪಾಯಿಂಟ್ ಸಿಕ್ತು ನಮಗೆ, ಪಿ ಅನ್ನೋದು ಗೊತ್ತಿದೆ, ಪೋಲ್ ಆಫ್ ದ ಮಿರರು. ಇಲ್ಲೂ ಕೂಡ ಎಫ್ ಅನ್ನೋ ಪಾಯಿಂಟು ಮಿರರ್ನ ಹಿಂದ್ಗಡೆ ಬಂದಿದೆ. ಮಿರರ್ನ ಹಿಂದ್ಗಡೆ ಅಂದರೆ ತಪ್ಪಾಗ್ಬೋದು, ಮಿರರ್ನ ಒಳಗಡೆ ಅಂತ ಹೇಳೋಣ, ಯಾಕೆಂದರೆ ಹಿಂದ್ಗಡೆ ನಮ್ಗೆ ಹೋಗಿ ಅಳತೆ ಮಾಡುವಂಥದ್ದು ಕೆಲಸನೇ ಇರೋದಿಲ್ಲ, ಮಿರರ್ನ ಒಳಗಡೆ ಇದೆ. ಸೊ ಆ ಒಂದು ಎಫ್ ಅನ್ನುವಂಥ ಪಾಯಿಂಟ್ಗೂ ಪಿ ಅನ್ನುವಂಥ ಪಾಯಿಂಟ್ಗೂ ಇರುವ ಡಿಸ್ಟೆನ್ಸ್ ಇದೆಯಲ್ಲ, ಆ ಡಿಸ್ಟೆನ್ಸನ್ನು ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ಫೋಕಲ್ ಲೆಂತ್ ಅನ್ನುವಂಥದ್ದು ಡಿಸ್ಟೆನ್ಸ್ ಬಿಟ್ವೀನ್ ದ ಪೋಲ್ ಆಫ್ ದ ಮಿರರ್ ಆ್ಯಂಡ್ ದಿಸ್ ಒನ್ ಈಸ್ ಪ್ರಿನ್ಸಿಪಲ್ ಫೋಕಸ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆಫ್ ದ ಮಿರರ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ಈಸ್ ಕಾಲ್ಡ್ ಫೋಕಲ್ ಲೆಂತ್. ಈ ಒಂದು ಡಿಸ್ಟೆನ್ಸಿಗೆ ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಕ್ಲಿಯರ್? ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂದರೆ ಗೊತ್ತಾಯ್ತು ನಿಮಗೆ ಅಲ್ವಾ? ನೆಕ್ಸ್ಟು ಪ್ರಿನ್ಸಿಪಲ್ ಫೋಕಸ್, ನೆಕ್ಸ್ಟು ಫೋಕಲ್ ಲೆಂತ್. ಓಕೆ. ಸೊ ಮುಂದಕ್ಕೆ ಹೋಗೋಣ. ಈಗ ಇಷ್ಟು ಕ್ಲಿಯರ್ ಆಗಿದೆ, ನಮಗೆ ಏನೂ ತೊಂದರೆ ಇಲ್ಲ. ಓಕೆ. ಈಗ ನಾವು ಜನರಲ್ಲಾಗಿ ಒಂದಿಷ್ಟನ್ನು ಡಿಸ್ಕಸ್ ಮಾಡೋಣ. ಇದು ನಿಮ್ಮ ಟೆಕ್ಸ್ಟಲ್ಲೂ ಇಲ್ಲ, ನಿಮ್ಮ ಎಕ್ಸಾಮ್ಗೂ ಕೇಳೋದಿಲ್ಲ, ಬೈಹರ್ಟ್ ಮಾಡುವಂಥದ್ದು ಏನೂ ಇಲ್ಲ. ಬಟ್ ಎಲ್ಲ ಗೊತ್ತಿದೆ ನಿಮಗೆ ಅಂದರೆ ಭಾಳ ಈಸಿ, ನಾನು ಮುಂದಕ್ಕೆ ಈಸಿಯಾಗಿ ಹೋಗ್ಬಿಡ್ಬೋದು. ಗೊತ್ತಿಲ್ಲ ಅಂದರೆ ಅಲ್ಲೇ ಸ್ಟಕ್ ಆಗಿಬಿಡ್ತೀರ. ಕೆಲವು ವರ್ಡ್ಸ್ಗಳು ನಿಮಗೆ ಗೊತ್ತಿರಬೇಕು, ಏನೇನು ಬೇಕು ನಮಗೆ. ಇದು ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇದು ಸಿಲೆಬಸ್ಸಲ್ಲಿ ಇರೋದಲ್ಲ ಇದು, ಬಟ್ ನಮಗೆ ಬೇಕು. ನಾವು ಗೊತ್ತಿದ್ರೆ ನಾವು ಈಸಿಯಾಗಿ ರೇ ಆಪ್ಟಿಕ್ಸನ್ನು ಕಲಿಬೋದು. ಗೊತ್ತಿಲ್ಲ ಅಂದರೆ ಏನೋ ಒಂದು ಸಮಥಿಂಗ್ ಕಷ್ಟ ಆಗುತ್ತೆ. ಓಕೆ. ಮೊದಲನೇದಾಗಿ ಆಬ್ಜೆಕ್ಟ್ ಅಂದರೆ ಏನು? ನಾವು ಈ ವರ್ಡ್ಸನ್ನು ತುಂಬ ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಒಂದು ಯೂನಿಟ್ ಮುಗಿಯೋದ್ರೊಳಗೆ ಒಂದು 50 ಟೈಮ್ಸ್ ಈ ವರ್ಡ್ಸನ್ನು ಯೂಸ್ ಮಾಡ್ತೀವಿ. ಆಬ್ಜೆಕ್ಟ್ 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 ಅಂತ ಇರ್ತೀವಿ. ಆಬ್ಜೆಕ್ಟ್ ಅಂದರೆ ಏನು? ಸೊ ಆಬ್ಜೆಕ್ಟ್ ಅನ್ನೋದೇನು ಕೇಳಿದರೆ, ವಿಚ್ ಈಸ್ ಎಮಿಟಿಂಗ್ ದ ಲೈಟ್. ಆಬ್ಜೆಕ್ಟ್ ಅನ್ನೋದು ಎಮಿಟಿಂಗ್ ದ ಲೈಟ್. ನಾನು ನಿಮ್ಗೆ ಗೊತ್ತಿರೋ ಎಕ್ಸಾಂಪಲ್ ತಗೊಂಡು ಹೇಳ್ತೇನೆ. ನೀವು ಮಿರರ್ ಎದುರುಗಡೆ ನಿಂತ್ಕೊಂಡಿದ್ದೀರಿ ಅಂದ್ಕೊಳ್ಳಿ, ಹೇಳ್ತೀರಲ್ವಾ, ಗಂಟೆಗಟ್ಟಲೆ ಇರಲಿ ಬಿಡಿ, ಎಷ್ಟೊತ್ತರ ನಿಮಗೆ ಬಿಟ್ಟಿದ್ದು. ಬಟ್ ಆ ಮಿರರ್ ಎದುರುಗಡೆ ನೀವು ನಿಂತ್ಕೊಂಡಾಗ ನೀವು
ಯಾರು ನಿಂತಿದ್ರಿ ನೀವು ಆಬ್ಜೆಕ್ಟ್. ಮಿರರ್ ಅದು ಬಿಡಿ, ಒಂದು ಮಿರರ್ ಇದೆ, ಅದ್ರ ಎದುರುಗಡೆ ಒಂದು ಕ್ಯಾಂಡ್ಲು ಬರ್ನ್ ಆಗ್ತಾ ಇದೆ ಅಂದ್ಕೊಳ್ಳಿ, ಅಥವಾ ಒಂದು ಬಲ್ಬ್ ಗ್ಲೋ ಆಗ್ತಾ ಇದೆ ಅಂದ್ಕೊಳ್ಳಿ, ಕ್ಯಾಂಡಲ್ ಇರಲಿ ಬಲ್ಬ್ ಇರಲಿ. ಸೊ ಇದು ಆಬ್ಜೆಕ್ಟ್. ಏನು ಮಾಡುತ್ತೆ ಹಾಗಾದರೆ ಆಬ್ಜೆಕ್ಟು? ಲೈಟನ್ನು ಸೆಂಡ್ ಮಾಡುತ್ತೆ. ನಾವು ಈಗ ಹೇಳೋದಾದರೆ ಇಟ್ ಸೆಂಡ್ಸ್ ದ ರೇ ಟು ದ ಮಿರರ್, ಎಲ್ಲ ಡೈರೆಕ್ಷನ್ದಲ್ಲೂ ಕಳಿಸ್ತಾ ಇರುತ್ತೆ. ಹಾಗೆ ನಮ್ಮ ಮಿರರ್ಗೂ ಬಂದು ಬೀಳುತ್ತೆ, ರೇ ಇನ್ಸಿಡೆಂಟ್ ಆಗುತ್ತೆ. ಹಾಗಾಗಿ ಆಬ್ಜೆಕ್ಟ್ ಅಂದಾಗ ಏನಾಗಿರಬೇಕು? ಸೊ ವಿಚ್ ಎಮಿಟ್ಸ್ ದ ಲೈಟ್, ಲೈಟನ್ನು ಎಮಿಟ್ ಮಾಡ್ತಾ ಇರಬೇಕು. ಸೊ ನಾವು ಅದನ್ನು ತಂದು ಮಿರರ್ ಎದುರುಗಡೆ ಇಟ್ಟಿದ್ದೀವಿ, ನಾವು ಅದಕ್ಕೆ ಆಬ್ಜೆಕ್ಟ್ ಅಂತ ಕರಿತೀವಿ. ಈಗ ವಾಪಸ್ ಮತ್ತೆ ಮಿರರ್ ಎದುರುಗಡೆ ಬಂದು ನಿಂತ್ಕೊಳ್ಳಿ ನೀವು. ಈಗ ಮಿರರ್ ನೀವು ನೋಡ್ತಾ ಇದ್ದೀರಲ್ವ, ನೀವು ಮಿರರ್ ಎದುರುಗಡೆ ನಿಂತ್ಕೊಂಡಿದ್ದೀರಿ, ಹಿಂದ್ಗಡೆ ನಿಮ್ಮ ಅಮ್ಮ ಬಂದು ನಿಂತಿದ್ದಾರೆ ಅಂದ್ಕೊಳ್ಳಿ. ಅಮ್ಮ ನೋಡ್ತಾರೆ, ನಿಮ್ಮನ್ನು ನೋಡ್ತಾರೆ, ಅಮ್ಮನಿಗೆ ನೀವು ಕಾಣ್ತೀರ, ಮಿರರ್ ಎದುರುಗಡೆ ನಿಂತ್ಕೊಂಡಿದ್ದೀರಿ. ನೀವು ಯಾರು? ಆಬ್ಜೆಕ್ಟ್. ಸ್ವಲ್ಪ ಹಿಂಗೆ ಮುಂದಕ್ಕೆ ಬಂದು ನೋಡಿದರೆ ಮಿರರ್ ಒಳಗಡೆ ನೀವೇ ಕಾಣ್ತಾ ಇದ್ದೀರಾ, ಏನದು? ಅದು ಇಮೇಜ್. ಅದಕ್ಕೆ ಇಮೇಜ್ ಅಂತ ಕರೀತಾರೆ. ಸೊ ಇಮೇಜ್ ಅನ್ನೋದು ಮಿರರ್ ಒಳಗಡೆ ಕಾಣಿಸ್ತಾ ಇದೆ ನೋಡಿ. ಒಳಗೆ ಕಾಣಿಸ್ಬೇಕಂತ ಇಲ್ಲ, ಹೊರಗೂ ಕಾಣಿಸ್ಬೋದು. ಯಾಕೆಂದರೆ ನಾವು ಬರೀ ಪ್ಲೇನ್ ಮಿರರ್ ಕತೆ ಬಿಟ್ಟು ಈಗ ಸ್ಪೆರಿಕಲ್ ಮಿರರ್ಗೆ ಬಂದಿದ್ದೀವಿ. ಹೊರಗಡೆ ಕೂಡ ನಾವು ಅದನ್ನು ನೋಡ್ಬೋದು. ಏನನ್ನು? ನೀವು ಮಿರರ್ ಎದುರುಗಡೆ ನಿಂತಿದ್ದೀರಲ್ಲ, ಅದನ್ನು ಹೊರಗಡೆ ಕೂಡ ನೋಡ್ಬೋದು. ಆ ಒಂದು ಇಮೇಜನ್ನು ಮಿರರ್ ಒಳಗಡೆ ಅಲ್ಲದೆ ಹೊರಗಡೆ ಕೂಡ ನೋಡ್ಬೋದು. ಏನೇ ಇರಲಿ, ಒಟ್ಟಿನಲ್ಲಿ ನೀವು ಆಬ್ಜೆಕ್ಟ್ ಆದರೆ ನಿಮ್ಮ ಸೇಮ್ ಫೇಸ್ ಕಾಣಿಸ್ತಾ ಇದೆಯಲ್ಲ, ಮಿರರ್ ಒಳಗಡೆ ಇರ್ಬೋದು ಇಲ್ಲ ಹೊರಗಡೆ ಇರ್ಬೋದು, ಅದಕ್ಕೆ ನಾವು ಇಮೇಜ್ ಅಂತ ಕರಿತೀವಿ. ಸೊ ಆಬ್ಜೆಕ್ಟ್ ಮತ್ತು ಇಮೇಜ್ ಅಂದರೆ ಏನು ಅನ್ನೋದು ಗೊತ್ತಾಯ್ತು ನಿಮಗೆ. ಇದಕ್ಕೆ ನಾನು ಡೆಫಿನೇಷನ್ ಹೇಳ್ತಾ ಇಲ್ಲ ಮಕ್ಕಳೇ. ನಿಮಗೆ ಇಮೇಜಿಗೆ ಡೆಫಿನೇಷನ್ ಇದೆ, ಆಬ್ಜೆಕ್ಟಿಗೆ ಇದೆ, ಬೇಡ, ಯಾಕೆ? ನಮ್ಗೆ ಇಲ್ಲದೆ ಇರೋದು ಯಾಕೆ? ಬಟ್ ನಮ್ಗೆ ಅರ್ಥ ಆಗಬೇಕದು. ಸೊ ಯೂಶ್ವಲಿ ಇಮೇಜ್ ಅನ್ನೋದೇನು ಕೇಳಿದರೆ, ಆಬ್ಜೆಕ್ಟಿಂದ ರೇ ಆಫ್ ಲೈಟ್ ಹೋಗಿ ರಿಫ್ಲೆಕ್ಟ್ ಆಗಿ ಅದು ಎಲ್ಲೋ ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತಲ್ವ, ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಆರ್ ಎಪಿಯರ್ಸ್ ಟು ಮೀಟ್, ಎಲ್ಲೋ ಒಂದು ಕಡೆ ಮೀಟ್ ಆಗುತ್ತೇನೋ ಅಂತ ಅನಿಸುತ್ತಲ್ಲ ನಮಗೆ. ಸೊ ಅಲ್ಲಿ ಇಮೇಜ್ ಅಂತ ಕರಿತೀವಿ ನಾವು. ಆ ಒಂದು ಎಲ್ಲಿ ರಿಫ್ಲೆಕ್ಟೆಡ್ ರೇಸ್ ಮೀಟ್ ಆಗುತ್ತೋ, ಆರ್ ಸೀಮ್ಸ್ ಟು ಬಿ ಮೀಟ್ ಆದಂಗೆ ಕಾಣಿಸುತ್ತಲ್ಲ ನಮಗೆ, ಅದನ್ನೆಲ್ಲ ಹೇಳ್ತೀವಿ. ಬಟ್ ನಮ್ಗೆ ಅಷ್ಟೆಲ್ಲ ದೊಡ್ಡ ವಿಚಾರ ಬೇಡ. ನಮ್ಗೇನು ಬೇಕೀಗ? ಆಬ್ಜೆಕ್ಟ್ ಅಂದರೆ ಏನು, ಇಮೇಜ್ ಅಂದರೆ ಏನು ಅರ್ಥ ಆಗಬೇಕು ನಮಗೆ. ಅರ್ಥ ಆಗೋದು ಮುಖ್ಯ. ಅರ್ಥ ಆದರೆ ತುಂಬ ಈಸಿ. ಹಾಗಾಗಿ ಇಮೇಜ್ ಅಂದರೆ ಈಗ ಗೊತ್ತಾಯಿತು ಅನ್ಕೋತೀನಿ ನಾನು. ಒಂದೇ ನೆನಪು ಮಾಡ್ಕೊಳ್ಳಿ, ಆಬ್ಜೆಕ್ಟ್ ಅಂದರೆ ನೀವೇ ಮಿರರ್ ಎದುರುಗಡೆ ಇದ್ದೀರಿ, ಇಮೇಜ್ ಅಂದರೆ ಮಿರರ್ನ ಒಳಗಡೆ ನೀವು ಕಾಣಿಸ್ತಾ ಇದ್ದೀರಲ್ಲ, ಅದು ಇಮೇಜ್. ಮತ್ತು ಅವಾಗಲೇ ಹೇಳಿದೆ ನಾನು, ಎಲ್ಲ ಟೈಮಲ್ಲೂ ಮಿರರ್ನ ಒಳಗಡೆನೇ ಕಾಣಿಸ್ಬೇಕಂತ ಇಲ್ಲ, ಮಿರರ್ನ ಹೊರಗಡೆ ಒಂದು ಸ್ಕ್ರೀನ್ ಮೇಲೆ ಕೂಡ ನೀವು ಹಿಡಿಬೋದು ಅದನ್ನು. ಎಸ್, ಸ್ಕ್ರೀನ್ ಮೇಲೆ ನಿಮ್ಮ ಮುಖವನ್ನು ಫೋಟೋ ಹೊಡೆದಾಗೆ ಗೊತ್ತಾಯ್ತಾ? ಒಂದು ಪೇಪರ್ ಮೇಲೆ ನಿಮ್ಮ ಮುಖ ಏನು ನೀವು ಎದುರುಗಡೆ ನೀವೇ ಅಂತಲ್ಲ, ಕ್ಯಾಂಡ್ಲ್ ಇಟ್ಟಿದ್ರಿ ಅಂದರೆ ಕ್ಯಾಂಡ್ಲ್ ಚಿತ್ರನೇ ಎದುರುಗಡೆ ಒಂದು ಪೇಪರ್, ವೈಟ್ ಪೇಪರ್ ಹಿಡ್ಕೊಂಡ್ರೆ ಆ ಪೇಪರ್ ಮೇಲೆ ಚಿತ್ರ ಬರುತ್ತೆ. ಏನಾಯ್ತು ಈಗ? ಅದು ಆ ಚಿತ್ರ ಅಂತೀವಲ್ಲ ನಾವು, ಫಿಗರ್ ಅಂತೀವಲ್ಲ, ಅಥವಾ ಏನು ಬಂದಿದೆ ಅದು ಇಮೇಜ್. ಓಕೆ. ಸೊ ಹಾಗಾಗಿ ನಾವು ಇಮೇಜಲ್ಲಿ 2 ಟೈಪ್ಸ್ ಅಂತ ಕರಿತೀವಿ. ಯಾವುದಪ್ಪ ಕೇಳಿದರೆ, ಒಂದು ರಿಯಲ್, ಇನ್ನೊಂದು ವರ್ಚುವಲ್. ಒಂದು ರಿಯಲ್ ಇಮೇಜ್ ಅಂತೀವಿ, ಇನ್ನೊಂದಕ್ಕೆ ವರ್ಚುವಲ್ ಇಮೇಜ್ ಅಂತ ಕರಿತೀವಿ. ಏನಿದು ರಿಯಲ್ ಮತ್ತು ವರ್ಚುವಲ್ ಅಂದರೆ ಏನು ಅನ್ನುವಂಥದ್ದು? ಸೊ ವರ್ಚುವಲ್ ಅನ್ನೋದು ಭಾಳ ಸಿಂಪಲ್ ಭಾಷೆಯಲ್ಲಿ ಹೇಳೋದಾದರೆ, ವಿಚ್ ಕೆನಾಟ್ ಬಿ ಟಚ್, ಮುಟ್ಲಿಕ್ಕಾಗೋದಿಲ್ಲ. ಆ ಇಮೇಜನ್ನು ನೀವು ಟಚ್ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ಳಿ, ಅದು ವರ್ಚುವಲ್ ಇಮೇಜ್ ಅಂದರೆ. ಗೊತ್ತಾಗಿದೆ ನಿಮಗೇನು ಅಂತೇಳಿ. ನೀವು ಇಮೇಜನ್ನು ಹೋಗಿ ಟಚ್ ಮಾಡಬೇಕಂದ್ರೆ ಆಗೋದಿಲ್ಲ. ನಾನು ಭಾಳ ಬೇರೆ ಭಾಷೆಯಲ್ಲಿ ಮಾತಾಡ್ದಂಗೆ ಆಯ್ತಿದ್ದು, ಬಟ್ ಟೆಕ್ಸ್ಟಲ್ಲ ಇದಿರೋದು, ಅದಲ್ಲ ಅದರ ಆ್ಯಕ್ಚುಯಲ್ ಡೆಫಿನೇಷನ್ ಆಗಲಿ, ಅದರ ಸ್ಟೇಟ್ಮೆಂಟ್ ಆಗಲಿ. ಬಟ್ ಇಮೇಜನ್ನು ನೀವು ಕೈಯಿಂದ ಟಚ್ ಮಾಡಲಿಕ್ಕಾಗಿಲ್ಲ ಅಂದರೆ ಅದು ವರ್ಚುವಲ್. ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ರಿಯಲ್ ಅಂದರೆ ನೀವು ಆ ಇಮೇಜನ್ನು ಮುಟ್ಟು ನೋಡ್ಬೋದು, ಗೊತ್ತಾಯ್ತಾ? ಸೊ ಬಟ್ ಯು ಕ್ಯಾನ್ ಫೀಲ್, ಡೆಫಿನೆಟ್ಲಿ ಈ ಇಮೇಜ್ಗಳಲ್ಲಿ ನೀವು ಆಬ್ಜೆಕ್ಟ್ನ ಫೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಬಟ್ ಯು ಕ್ಯಾನ್ ಸಿ ದ ಇಮೇಜ್. ಹಾಗಾದರೆ ಏನು ರಿಯಲ್ ಅಂದರೆ ಮತ್ತು ವರ್ಚುವಲ್ ಅಂದರೆ ಏನು? ಯಾವ ಇಮೇಜನ್ನು ವಿಚ್ ಕ್ಯಾನ್ ಬಿ ಕಾಟ್ ಆನ್ ದ ಸ್ಕ್ರೀನ್, ದ ಇಮೇಜ್ ವಿಚ್ ಕ್ಯಾನ್ ಬಿ ಕಾಟ್ ಆನ್ ದ ಸ್ಕ್ರೀನ್, ಒಂದು ಸ್ಕ್ರೀನ್ ಮೇಲೆ ನೀವು ಅದನ್ನು ಹಿಡಿದು ನೋಡಲಿಕ್ಕಾಗುತ್ತಾ, ಅದು ರಿಯಲ್. ಯಾವುದು ವಿಚ್ ಕೆನಾಟ್ ಬಿ ಕಾಟ್ ಆನ್ ದ ಸ್ಕ್ರೀನ್, ಇಮೇಜನ್ನು ಸ್ಕ್ರೀನ್ ಮೇಲೆ ಏನು ಮಾಡ್ರೂ ಹಿಡಿಲಿಕ್ಕಾಗಿಲ್ಲ ಅಂದರೆ ಅದು ವರ್ಚುವಲ್. ನೋಡ್ತೀರಾ, ಮನೇಲಿ ಮಿರರ್ ಇದೆಯಲ್ಲ, ಆಗುವ ನಿಮ್ಮ ಮುಖ ಅದರಲ್ಲಿ ಕಾಣಿಸ್ತಾ ಇದೆಯಲ್ಲ, ಎದುರುಗಡೆ ಗೋಡೆ ಮೇಲೆ ನಿಮ್ಮ ಮುಖನ ರಿಫ್ಲೆಕ್ಟ್ ಮಾಡೋಕೆ ನೋಡಿ, ನೋ ಚಾನ್ಸ್, ನಿಮ್ಮ ಮುಖ ಗೋಡೆ ಮೇಲೆ ಬರೋದೇ ಇಲ್ಲ. ಬಟ್
ಕಾಲೇಜಿಗೆ ಬನ್ನಿ, ನಿಮ್ಗೊಂದು ಮಿರರ್ ಕೊಡ್ತೇನೆ, ನೀವು ಅದ್ರ ಎದುರುಗಡೆ ನಿಂತ್ಕೊಂಡು ಗೋಡೆ ಕಡೆ ಟರ್ನ್ ಮಾಡಿ ನಿಮ್ಮ ಮುಖ ಗೋಡೆ ಮೇಲೆ ಬರುತ್ತೆ. ಯಾವುದನ್ನು ಸ್ಕ್ರೀನ್ ಮೇಲೆ ಹಿಡಿಲಿಕ್ಕೆ ಸಾಧ್ಯವೋ ಅದಕ್ಕೆ ನಾವು ರಿಯಲ್ ಅಂತ ಕರಿತೀವಿ, ರಿಯಲ್ ಇಮೇಜ್. ಯಾವ ಇಮೇಜನ್ನು ನಾವು ಸ್ಕ್ರೀನ್ ಮೇಲೆ ಹಿಡಿಲಿಕ್ಕೆ ಸಾಧ್ಯ ಇಲ್ವೋ, ವಿಚ್ ಕೆನಾಟ್ ಬಿ ಕಾಟ್ ಆನ್ ದ ಸ್ಕ್ರೀನ್, ಈಸ್ ಕಾಲ್ಡ್ ವರ್ಚುವಲ್ ಇಮೇಜ್. ಗೊತ್ತಾಯ್ತಾ? ಏನಾಯ್ತು ಈಗ? ಆಬ್ಜೆಕ್ಟ್ ಗೊತ್ತಾಯಿತು, ಇಮೇಜ್ ಗೊತ್ತಾಯಿತು, ಇಮೇಜಿನ ಟೈಪ್ಸ್ ಗೊತ್ತಾಯಿತು, ಒಂದು ರಿಯಲ್, ಇನ್ನೊಂದು ವರ್ಚುವಲ್. ಓಕೆ, ನೆಕ್ಸ್ಟ್ ಏನು ಅಂದರೆ ಇರೆಕ್ಟ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಅಂತ ಹೇಳ್ತೀವಿ ನಾವು. ಇವೆಲ್ಲ ಹಿಂದೆ ಕಲ್ತಿರೋದೆ. ಬಟ್ ಇರೆಕ್ಟ್ ಅಂದರೆ ಏನು ಅನ್ನುವಂಥದ್ದು, ನೀವು ಈಗ ಮಿರರ್ ಎದುರುಗಡೆ ನಿಂತ್ಕೊಂಡಿದ್ದೀರಿ ಹೇಗೆ? ಸೊ ಇರೆಕ್ಟ್ ಅಂದರೆ ಏನು? ನಿಮ್ಮ ತಲೆ ಮೇಲಕ್ಕಿದೆ ಅಂದ್ಕೊಳ್ಳಿ. ನಿಮ್ಮ ಚಿತ್ರ ಅಥವಾ ನಿಮ್ಮ ಇಮೇಜು ಮಿರರ್ ಒಳಗಡೆ ಹೆಂಗೆ ಬರಬೇಕು? ತಲೆ ಮೇಲೆ ಇರಬೇಕು ತಾನೆ. ಅದಕ್ಕೆ ನಾವು ಇರೆಕ್ಟ್ ಅಂತ ಕರಿತೀವಿ. ನಿಮ್ಮ ಇಮೇಜ್ನಲ್ಲೂ ಕೂಡ ತಲೆ ಯಾವಾಗಲೂ ಮೇಲ್ಗಡೆ ಇರುತ್ತಲ್ವ, ನಮ್ಮದು ಹೆಡ್ ಪಾರ್ಟ್. ಸೊ ಅದು ಮೇಲೆ ಕಾಣಿಸಿದ್ರೆ ನಾವು ಅದಕ್ಕೆ ಇರೆಕ್ಟ್ ಅಂತ ಕರಿತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಉಲ್ಟಾ ಆಗಿಬಿಡುತ್ತೆ, ಕಾಲು ಮೇಲಕ್ಕೆ ಬಂದುಬಿಡುತ್ತೆ. ಕಾಲು ಮೇಲಕ್ಕೆ ಬಂದು ಏನಾಯಿತು? ತಲೆ ಕೆಳಗೋಯ್ತು. ಸೊ ಎರಡು ಒಂದೇ, ಅದು ಕಾಲು ಮೇಲಕ್ಕೆ ಬಂದ ಮೇಲೆ ತಲೆ ಕೆಳಗೋಗೋದು. ಅದಕ್ಕೆ ನಾವೇನಂತೀವಿ ಅಂದರೆ ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ಇಮೇಜ್ ಏನಾಗಿದೆ? ಉಲ್ಟಾ ಆಗಿದೆ ಅಂತೀವಿ ನೋಡಿ, ಇನ್ವರ್ಟೆಡ್. ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಇರೆಕ್ಟ್ ಅಂದರೆ ನೇರವಾಗಿರಬೇಕು, ಆಬ್ಜೆಕ್ಟ್ ಹೇಗೆ ನಿಂತಿದೆಯೋ, ತಲೆ ಯಾವ ಕಡೆ ಇದೆಯೋ ಇಮೇಜಲ್ಲೂ ಅದೇ ಕಡೆ ಇರಬೇಕು. ಇನ್ವರ್ಟೆಡ್ ಅಂದರೆ ಉಲ್ಟಾ, ಆಬ್ಜೆಕ್ಟಿಗೆ ಸರಿ ತದ್ವಿರುದ್ಧ, ಮೇಲೆ ಇದ್ದದ್ದು ಕೆಳಗೆ, ಕೆಳಗಿದ್ದಿದ್ದು ಮೇಲೆ. ಇದಕ್ಕೆ ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಕೇಳಿದರೆ ಎನ್ಲಾರ್ಜ್ಡ್ ಇಮೇಜ್ ಅಂತೀವಿ. ಭಾರಿ ನೋಡಿ, ಆಬ್ಜೆಕ್ಟ್ ಇದ್ದಷ್ಟೇ ದೊಡ್ಡದು ಇಮೇಜ್ ಬರಬೇಕಂತ ಇಲ್ಲ, ಆಬ್ಜೆಕ್ಟ್ಗಿಂತ ದೊಡ್ಡ ಇಮೇಜ್ ಫಾರ್ಮೇಷನ್ ಆಗ್ಬೋದು. ಕೆಲವು ಮಿರರ್ ಎಲ್ಲಾದರೂ ನೀವು ನೋಡಿರ್ಬೋದು, ಎಲ್ಲ ಒಂದು ಎಕ್ಸಿಬಿಷನ್ಗೂ ಎಲ್ಲ ಹೋದಾಗೆಲ್ಲ ಮಿರರ್ ಇರುತ್ತೆ. ನಿಮ್ಗೆ ಹೆದರಿಕೆ ಆಗುತ್ತೆ, ನಿಮ್ಮನ್ನು ನೋಡಿದರೆ ಭಯಂಕರ ದೊಡ್ಡದಾಗಿ ಕಾಣಿಸ್ತಾ ಇರ್ತೀರ ನೀವು, ಇಷ್ಟು ದೊಡ್ಡ ಇದನ್ನ ನಾನು ಅನಿಸ್ಬಿಡುತ್ತೆ. ಸೊ ಎನ್ಲಾರ್ಜ್ಡ್ ಇಮೇಜ್, ದೊಡ್ಡ ಇಮೇಜ್ ಕಾಣಿಸುತ್ತೆ, ಅದಕ್ಕೆ ಎನ್ಲಾರ್ಜ್ಡ್ ಇಮೇಜ್ ಅಂತ ಕರಿತೀವಿ. ಇನ್ನು ಡಿಮಿನೈಸ್ಡ್ ಇಮೇಜ್ ಅಂತ ಕರೀತಾರೆ. ಕೆಲವೊಮ್ಮೆ ಭಾಳ ಸಣ್ಣ ಕಾಣಿಸುತ್ತೆ, ಆಬ್ಜೆಕ್ಟ್ ಎಷ್ಟೋ ದೊಡ್ಡ ಇರುತ್ತೆ, ಇಮೇಜ್ ತುಂಬ ಸಣ್ಣ ಕಾಣಿಸುತ್ತೆ. ಸೊ ಇದಕ್ಕೆ ಡಿಮಿನೈಸ್ಡ್ ಇಮೇಜ್ ಅಂತ ಕರೀತಾರೆ. ಓಕೆ, ಸೊ ಇದಿಷ್ಟು ಎಲ್ಲೂ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ನೋಟ್ಸ್ಕೊಳ್ಳಲು ನಿಮಗೆ ಇದನ್ನು ಕೊಡೋದಿಲ್ಲ. ಬಟ್ ಇದಿಷ್ಟು ಗೊತ್ತಿರಬೇಕು ಮಕ್ಕಳೇ, ಇದ್ರೆ ಮಾತ್ರ ನೀವು ಮುಂದೆ ನಾನು ಏನೋ ಇದನ್ನು ಹೇಳದೆ ಹೋದರೆ ಏನಾಗ್ತಿತ್ತು ನಿಮಗೆ, ವಾಟ್ ಈಸ್ ಆಬ್ಜೆಕ್ಟ್, ವಾಟ್ ಈಸ್ ಇಮೇಜ್, ಎಲ್ಲೋ ಒಂದು ಕಡೆ ನಾನು ರಿಯಲ್ ಆಬ್ಜೆಕ್ಟ್, ರಿಯಲ್ ಇಮೇಜ್, ವರ್ಚುವಲ್ ಇಮೇಜ್ ಹೀಗೆಲ್ಲ ಮಾತಾಡ್ತಿದ್ದಾಗ ನಿಮಗೆ ಏನಂತ ಇದನ್ನು ಹೇಳಿ ಗೊತ್ತಾಗೋದಿಲ್ಲ. ಅದಕ್ಕೆ ಸೊ ಇವಿಷ್ಟು ವರ್ಡ್ಸನ್ನು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾವು ಮುಂದಕ್ಕೆ ಹೋಗೋಣ. ಈಗ ವೆರಿ ಇಂಪಾರ್ಟೆಂಟು, ಇಡೀ ರೇ ಆಪ್ಟಿಕ್ಸ್ ನಿಂತಿರೋದು ಇದ್ರ ಮೇಲೆ ಸೈನ್ ಕನ್ವೆನ್ಷನ್. ಯಾಕೆಂದರೆ ಈ ಸೈನ್ ಕನ್ವೆನ್ಷನ್ ಅನ್ನುವಂಥದ್ದು ಕರೆಕ್ಟಾಗಿ ಅರ್ಥ ಆಯಿತು ಅಂದರೆ ಮುಗೀತು. ರೇ ಆಪ್ಟಿಕ್ಸಲ್ಲಿ ಭಾಳ ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೇನು ಮಾಡಿದ್ದೀನಿ ನಾನು ಅಂದರೆ ಒಂದು ಕಾಂಕೇವ್ ಮಿರರನ್ನೇ ತೊಗೊಂಡಿದ್ದೀನಿ. ಕಾಂಕೇವ್ ಮಿರರು ಈಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ, ನಾವು ಮಿರರನ್ನು ಹೆಂಗೆ ಇಟ್ಕೋಬೇಕು, ಯಾವ ರೀತಿ ಎಲ್ಲ ಗೊತ್ತಾಗುತ್ತೆ ಇದರಲ್ಲಿ. ಯೂಶಲಿ ನೀವು ತುಂಬ ಎಕ್ಸ್ಪೆರಿಮೆಂಟ್ಸನ್ನು ಮಾಡ್ತೀರಿ ಲ್ಯಾಬಲ್ಲಿ, ಇದ್ರ ಮೇಲೇ ಆ ಎಕ್ಸ್ಪೆರಿಮೆಂಟ್ ಮಾಡುವಾಗಲೂ ಕೂಡ ಈ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಏನಪ್ಪ ಅಂದರೆ ಆಬ್ಜೆಕ್ಟ್ ಆನ್ ಲೆಫ್ಟ್, ಯಾರು ಲೆಫ್ಟ್ ಅದು ನಮ್ಮ ಲೆಫ್ಟ್, ನಮಗೆ ಸಂಬಂಧಪಟ್ಟು ಮಾತಾಡ್ತಾ ಇರೋದು. ನೀವು ಸರ್ ಡಯಾಗ್ರಾಮಿಂದ ಅಲ್ಲಿ ಬೋರ್ಡ್ ಮೇಲಿಂದ ಅಥವಾ ಹಾಗೆಲ್ಲ ಅಲ್ಲ, ನಿಮ್ಮ ಲೆಫ್ಟಿಗೆ ಆಬ್ಜೆಕ್ಟ್ ಇರಬೇಕು. ಆಬ್ಜೆಕ್ಟ್ ಅಂದರೆ ಏನು ಅಂತ ಗೊತ್ತಾಗಿದೆ ಈಗ ನಿಮಗೆ. ಸೊ ಆಬ್ಜೆಕ್ಟ್ ಏನಾಗಿರಬೇಕು? ಲೆಫ್ಟಿಗಿರಬೇಕು. ಓಕೆ, ಒನ್ ಥಿಂಗ್ ಕ್ಲಿಯರ್. ಮಿರರ್ ನೋಡಿ, ಈ ಎದುರುಗಡೆ ಹಿಂಗೆ ಇಟ್ಟಿರ್ತೀವಲ್ಲ ನಾವು, ಆಬ್ಜೆಕ್ಟ್ ಇಲ್ಲಿ ಇಟ್ಟಿದ್ವಿ, ಇಲ್ಲಿಂದ ಏನಾಗುತ್ತೆ, ರೇಗಳು ಹಿಂಗೆ ಹೋಗ್ತಾ ಇರುತ್ತೆ, ರೇ ಏನಾಗುತ್ತೆ ಈ ರೀತಿ ಹೋಗ್ತಾ ಇರುತ್ತೆ, ಹೋಗಿ ಮಿರರ್ ಮೇಲೆ ಬೀಳುತ್ತೆ. ಬಿದ್ದ ಮೇಲೆ ಏನಾಯಿತು ಕೇಳಿದರೆ ಇಲ್ಲ ಒಂದು ಕಡೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಇನ್ಸೈಡ್ ದ ಮಿರರ್ ಇರ್ಬೋದು, ಅಂದರೆ ಬಿಹೈಂಡ್ ದ ಮಿರರ್ ಇರ್ಬೋದು, ಮಿರರ್ನ ಒಳಗಡೆ ಆಗಿರ್ಬೋದು, ಮಿರರ್ನ ಎದುರುಗಡೆನೂ ಇಮೇಜ್ ಫಾರ್ಮೇಷನ್ ಆಗಿರ್ಬೋದು. ಇದು ಕಂಡೀಷನ್ಸ್. ಎಲ್ಲ ಒಂದು ಕಡೆ ಆಬ್ಜೆಕ್ಟ್ ಇಟ್ಟಿರ್ತೀರಿ, ಅದರ ರೇಸ್ ಏನಾಗುತ್ತೆ, ಈಗ ಮುಂದಕ್ಕೆ ಹೋಗಿ ಮಿರರ್ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ, ಆ ರಿಫ್ಲೆಕ್ಟ್ ಆಗಿರುವಂಥದ್ದು ಏನಾಗುತ್ತೆ, ಎಲ್ಲೋ ಒಂದು ಕಡೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಅದೇ ಹೇಳಿದೆ ನಿಮಗೆ, ಮಿರರ್ನ ಎದುರುಗಡೆ ಆಗಿರ್ಬೋದು, ಇಲ್ಲ ಮಿರರ್ನ ಹಿಂದ್ಗಡೆನೂ ಆಗಿರ್ಬೋದು. ಬಟ್ ಏನಾಯಿತು ಕೇಳಿದರೆ, ಆ ಇಮೇಜನ್ನು ಫಾರ್ಮೇಷನ್ ಆಯ್ತಲ್ವ. ಸೊ ಈಗ ನಮ್ಗೇನು ಬೇಕು ಕೇಳಿದರೆ, ಆಬ್ಜೆಕ್ಟನ್ನು ಎಲ್ಲಿಟ್ಟಿದ್ದೀರಿ ಅನ್ನೋದು ಬೇಕು. ಈ ಡಿಸ್ಟೆನ್ಸ್ ಅಳತೆ ಮಾಡೋದು ಹೇಗೆ, ಆಬ್ಜೆಕ್ಟನ್ನು ಎಲ್ಲಿಟ್ಟಿದ್ದೀರಿ, ಎಷ್ಟು ದೂರದಲ್ಲಿ ಇಟ್ಟಿದ್ದೀರಿ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕಲ್ವ. ಸೊ ನಾನೇನು ಮಾಡ್ತೀನಿ ಕೇಳಿದರೆ, ನಮ್ಮೂರ ಕಡೆ ಒಂದು ಹೊಸ ಪದ್ಧತಿ ಅಂತೇಳಿ ನಾನು ಎಲ್ಲೋ ಇಲ್ಲೊಂದು ಕಡೆ ಒಂದು ಮಾರ್ಕ್ ಮಾಡ್ಕೋತೇನೆ. ಆಬ್ಜೆಕ್ಟು ಇಲ್ಲಿದೆ 2 ಸೆಂಟಿಮೀಟ್ರ್, ಇಮೇಜು 5 ಸೆಂಟಿಮೀಟ್ರ್, ಫೋಕಲ್ ಲೆಂತು ಹೀಗೆಲ್ಲ ಇಲ್ಲಿಂದ ಅಳತೆ ಮಾಡಿಬಿಡ್ತೇನೆ. ನಮ್ಮೂರಲ್ಲಿ ಹೀಗೆ ಮಾಡೋದು ಅಂತೇಳಿ. ನೀವು ನಿಮ್ಮೂರಲ್ಲಿ ಏನು ಮಾಡಿ, ಆಬ್ಜೆಕ್ಟ್ ಸರ್ ಅಲ್ಲಿಂದ ಬೇಡ, ಇಲ್ಲಿ ಮಧ್ಯದ ಮಾರ್ಕ್ ಮಾಡ್ಕೋತೀವಿ ನಾವು, ಇಲ್ಲಿಂದ ಹಿಂಗೆ ಅಳಿತೀವಿ, ಇಲ್ಲಿಂದ ಹಿಂಗೆ ಅಳಿತೀವಿ. ಸೊ ಮೀನಿಂಗ್ಲೆಸ್ ಆಗಿಬಿಡುತ್ತೆ.
ಅಲ್ವಾ. ಒಂದು ಕಾಮನ್ ಆಗಿ ಎಲ್ಲರೂ ಒಂದೇ ಒಂದು ಮೆಥಡನ್ನು ಯೂಸ್ ಮಾಡಿದರೆ ಮಾತ್ರ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ನಾನೀಗ ಪಾಠ ಮಾಡ್ತಿದ್ದೀನಿ, ನಿಮ್ಗೆ ಏನು ಅನಿಸುತ್ತೆ, ನಮ್ಮೂರಿನ ಸ್ಟೈಲಲ್ಲಿ ನಾವು ಮಾಡಿದರೆ ನಿಮಗಿದು ಅರ್ಥ ಆಗದೆ ಹೋಗ್ಬಿಡ್ಬೋದು. ಅದಕ್ಕೆ ಯಾವುದು ಬೇಡ ಅಂತೇಳಿ ಒಂದು ಕಾರ್ಟೇಷಿಯನ್ ರೂಲನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಏನು ಹೇಳುತ್ತೆ ಇದು ನೋಡಿ. ಮೊದಲನೇದಾಗಿ ಆಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್ ಆಫ್ ದ ಮಿರರ್. ಪೋಲ್ ಆಫ್ ದ ಮಿರರ್ನಿಂದನೇ ಅಳತೆ ಮಾಡಬೇಕು. ಎಲ್ಲಪ್ಪ ಬಂತು ಪೋಲು, ಇಲ್ಲಿದೆ ನೋಡಿ. ಸೊ ಇದನ್ನು ಒರಿಜಿನ್ ಅಂತ ತಗೊಳ್ಳಿ, ವೆರಿ ಈಸಿ. ಇಲ್ಲಿಂದ ಅಳತೆ ಮಾಡಿ. ಆಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್. ಓಕೆ, ಏನೇನು ಬೇಕು ನಿಮಗೆ? ಈಗ ಆಬ್ಜೆಕ್ಟ್ ಯಾವುದು? ಇಲ್ಲೆಲ್ಲ ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿದ್ದು, ಈಗ ನಿಂತಿದೆಯಲ್ಲ ಇದು ಆಬ್ಜೆಕ್ಟ್ ಅಂದ್ಕೊಳ್ಳಿ. ವಾಟ್ ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದಾಗ ಏನು ಮಾಡ್ತೀರಿ? ಇಲ್ಲಿ ಟೇಪ್ ಹಿಡಿಬೇಕು ನೀವು, ಜೀರೋನ ಇಲ್ಲಿ ಹಿಡಿಬೇಕು, ಜೀರೋದಿಂದ ಹಿಂಗೆ ಅಳತೆ ಮಾಡ್ತಾ ಬರಬೇಕು. ಟೇಪ್ ಅಥವಾ ಸ್ಕೇಲ್ ಇಟ್ಕೊತೀರಲ್ವ, ಸ್ಕೇಲ್ನ ಜೀರೋ ಇಲ್ಲಿರಬೇಕು, ಜೀರೋದಿಂದ ಹೀಗೆ ನೋಡ್ತಾ ಬರಬೇಕು ಎಷ್ಟು ದೂರ ಇದೆ. ಇಮೇಜ್ ಎಲ್ಲಿ ಫಾರ್ಮ್ ಆಗಿದೆ? ಇಲ್ಲೆಲ್ಲ ಇಮೇಜ್ ಫಾರ್ಮ್ ಆಗಿದೆ. ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು, ಪೋಲಲ್ಲಿ ಜೀರೋ, ಸ್ಕೇಲಿನ ಜೀರೋ ಬರಬೇಕು, ಮತ್ತು ಹಿಂಗೆ ನೋಡಬೇಕು ಎಷ್ಟು ಡಿಸ್ಟೆನ್ಸು. ಸಪೋಸ್ ಇಮೇಜ್ ಇಲ್ಲಿ ಹಿಂದ್ಗಡೆ ಫಾರ್ಮೇಷನ್ ಆಗಿದೆ, ಮಿರರ್ ಒಳಗಡೆಗೆ ಎಷ್ಟು ಡಿಸ್ಟೆನ್ಸು, ಮತ್ತು ಸ್ಕೇಲ್ ತಂದು ಜೀರೋನ ಇಲ್ಲಿ ಇಟ್ಕೋಬೇಕು, ಹೀಗೆ ಜೀರೋದಿಂದ ಅಳತೆ ಮಾಡ್ತಾ ಹೋಗಬೇಕು. ಅದು ಕೇಳಿದ್ದು. ಆಲ್ ಡಿಸ್ಟೆನ್ಸಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್. ಪೋಲಿಂದ ಜೀರೋ ಇಟ್ಕೊಂಡು ಅಳತೆ ಮಾಡಬೇಕು. ಓಕೆ, ದ ಡಿಸ್ಟೆನ್ಸ್ ಮೆಜರ್ಡ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಈಸ್ ಟೇಕನ್ ಆಸ್ ಪಾಸಿಟಿವ್. ರೂಲ್ ನೋಡಿ ಏನು ಹೇಳುತ್ತೆ. ಯಾವುದು? ಡೈರೆಕ್ಷನ್ ಆಫ್ ರೇ ಆಫ್ ಲೈಟು, ರೇ ಆಫ್ ಡೈರೆಕ್ಟ್ ಹಿಂಗೆ ಬರ್ತಾಯಿದೆ. ಅಂದರೆ ಏನಾಯ್ತು? ಈಗ ನೀವು ಫಸ್ಟು ಅಬ್ಜೆಕ್ಟ್ ಅಳತೆ ಮಾಡ್ಲಿಕ್ಕೆ ಹೋದಾಗ ಏನಾಯ್ತು ನಿಮಗೆ? ನೀವು ಎಲ್ಲಿಂದ ಅಳತೆ ಮಾಡಿದ್ರಿ? ಪೋಲಿಂದ ಅಳತೆ ಮಾಡಿದ್ರಿ. ಪೋಲಿಂದ ಹೀಗೆ ಹೋದ್ರಿ, ರೇ ಆಫ್ ಡೈರೆಕ್ಷನ್ ಏನಿದೆ ಹೀಗಿದೆ, ಹೋಗಿದ್ದು ಏನಾಯ್ತು? ನೀವು ಆಪೋಸಿಟ್ ಅಲ್ವಾ? ಆಪೋಸಿಟ್ ಹೋದರೆ ಏನು ಮಾಡಬೇಕು? ಆಪೋಸಿಟ್ ಹೋದಕ್ಕೆ ಪಾಸಿಟಿವ್ ತಗೊಳ್ಳಿ ಅನ್ನಲಿಲ್ಲ ಅವರು. ನೀವು ಇದರ ಡೈರೆಕ್ಷನ್ದಲ್ಲಿ ಹೋದರೆ ಪಾಸಿಟಿವ್ ತಗೊಳ್ಳಿ, ಅಂದರೆ ಅರ್ಥ ಏನು? ಆಪೋಸಿಟ್ ಹೋದರೆ ನೆಗೆಟಿವ್ ತಗೋಬೇಕು. ಹಾಗಾದರೆ ಈ ಪೋಲಿಂದ ಇಲ್ಲೆಲ್ಲ ಒಂದು ಇಮೇಜ್ ಫಾರ್ಮೇಷನ್ ಆಗಿದೆ. ನೀವೇನು ಮಾಡ್ತೀರಿ? ಇಲ್ಲಿ ಜೀರೋ ಇಟ್ಕೋಬೇಕಂದಿದ್ನಲ್ಲ ಸ್ಕೇಲ್ನ, ಇಲ್ಲಿಂದ ಹಿಂಗೆ ಅಳತೆ ಮಾಡ್ತಾ ಬಂದ್ರಿ. ಹೆಂಗೆ ಬಂದ್ರಿ ನೀವು? ಡಿಸ್ಟೆನ್ಸ್ ಅಲಾಂಗ್ ಇನ್ಸಿಡೆಂಟ್ ಲೈಟ್, ಡಿಸ್ಟೆನ್ಸ್ ಅಲಾಂಗ್ ಇನ್ಸಿಡೆಂಟ್ ಲೈಟ್ ಈಗ ಬಂದರೆ ಇದನ್ನು ಏನು ಮಾಡ್ತೀರಿ? ಪಾಸಿಟಿವ್ ತಗೋತೀರಿ. ಪೋಲಿಂದನೇ ಹೋಗ್ಬೇಕು ಎಲ್ಲ ಅಳ್ತೀನೋ. ನೀವು ಅದರ ಅಪೋಸಿಟ್ ಹೋದರೆ ನೆಗೆಟಿವ್ ತಗೋಬೇಕು. ಗೊತ್ತಾಯ್ತಾ ಈಗ? ನೋಡಿ, ದ ಡಿಸ್ಟೆನ್ಸಸ್ ಮೆಜರ್ಡ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ಆರ್ ಟೇಕನ್ ಆಸ್ ನೆಗೆಟಿವ್. ಅದರ ಅಪೋಸಿಟ್ಗೆ ನೀವು ಹಿಂಗಿದ್ರ ವಿರುದ್ಧ ಹೋದರೆ ಡಿಸ್ಟೆನ್ಸ್ ಅಗೇನೆಸ್ಟ್ ಇನ್ಸಿಡೆಂಟ್ ಲೈಟ್ ಈಸ್ ನೆಗೆಟಿವ್. ಇದ್ರ ಹಿಂಗೆ ಅಪೋಸಿಟ್ ಹೋದರೆ ನೆಗೆಟಿವ್ ತಗೋಬೇಕು. ಕರೆಕ್ಟಾ? ಇನ್ನು ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಾನು ಆವಾಗಲೇ ಹೇಳಿದ್ನಲ್ಲ, ಆಬ್ಜೆಕ್ಟ್ಗಿಂತ ದೊಡ್ಡ ಇಮೇಜ್ ಬರ್ಬೋದು, ಸಣ್ಣ ಇಮೇಜ್ ಆಗ್ಬೋದು, ಎನ್ಲಾರ್ಜ್ ಅಥವಾ ಡಿಮಿನೈಸ್ಡ್ ಅಂತ ಹೇಳಿದ್ನಲ್ವ. ಆವಾಗ ನಿಮ್ಗೆ ಏನಾಗುತ್ತೆ ಕೇಳಿದ್ರೆ, ಆಬ್ಜೆಕ್ಟ್ ಎಷ್ಟು ಎತ್ತರ ಇತ್ತು, ವಾಟ್ ಈಸ್ ದ ಹೈಟ್ ಆಫ್ ದ ಆಬ್ಜೆಕ್ಟ್ ಅಂತ ಕೇಳ್ತಾರೆ, ವಾಟ್ ಈಸ್ ದ ಹೈಟ್ ಆಫ್ ದ ಇಮೇಜ್ ಅಂತ ಕೇಳ್ತಾರೆ. ಈ ಹೈಟನ್ನು ಮೆಜರ್ ಮಾಡುವಾಗ ಏನು ಮಾಡಬೇಕು? ಇದು ನೋಡಿ, ಇದು ಎಕ್ಸ್ ಆ್ಯಕ್ಸಿಸ್ ಅಂತ ತೊಗೊಂಡಿದ್ದೀವಿ ನಾವು. ಈ ಆ್ಯಕ್ಸಿಸನ್ನು ಎಕ್ಸ್ ಆ್ಯಕ್ಸಿಸ್ ಅಥವಾ ಇದು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಅಂತಲೂ ಹೇಳ್ತೀವಲ್ಲ. ಸೊ ಪ್ರಿನ್ಸಿಪಲ್ ಆ್ಯಕ್ಸಿಸ್ನ ಮೇಲ್ಗಡೆ ನೀವು ಅಳತೆ ಮಾಡಿದರೆ, ಪ್ರಿನ್ಸಿಪಲ್ ಆ್ಯಕ್ಸಿಸ್ನಿಂದ ಶುರು ಮಾಡಬೇಕು ನೀವು. ಇಲ್ಲೆಲ್ಲ ಇದಕ್ಕೆ ಹೈಟ್ ನೋಡ್ಲಿಕ್ಕೆ ಪೋಲಿಂದ ಬರಬೇಡಿ. ಏನೋ ಸರ್ ಆಲ್ ಡಿಸ್ಟೆನ್ಸ್ ಸರ್ ಮೆಜರ್ಡ್ ಫ್ರಮ್ ದ ಪೋಲ್ ಅಂದಿದ್ರೆ ಅದಕ್ಕೆ ನಾವು ಇಲ್ಲಿಂದ ಅಳತೆ ಮಾಡೋದಾ? ಇಲ್ಲಿ ನೋಡಬೇಕು ಹೈಟು, ಪ್ರಿನ್ಸಿಪಲ್ ಆ್ಯಕ್ಸಿಸ್ ಮೇಲೆ ಬನ್ನಿ. ಇಲ್ಲಿಂದ ನೀವು ಮೇಲ್ಗಡೆ ಹೋದರೆ ಪಾಸಿಟಿವ್ ಅಂತ ತಗೊಳ್ಳಿ, ಹೈಟ್ ಅಪ್ವರ್ಡ್ಸ್ ಪಾಸಿಟಿವ್. ಇಲ್ಲಿಂದ ಇದನ್ನು ಹೈಟ್ ಎಷ್ಟಪ್ಪ? 2 ಸೆಂಟಿಮೀಟರ್. ಏನದು? ಪಾಸಿಟಿವ್ ಪ್ಲಸ್ 2 ಸೆಂಟಿಮೀಟರ್. ನೀವು ಇಲ್ಲಿ ಬಂದರೆ ಇದರ ಹೈಟ್ ನೋಡಿ ಅಂದೆ ನಾನು. ಇದು ಒಂದು ಇಮೇಜ್ ಆಗಿದೆ. ಇಲ್ಲಿ ಇದರ ಹೈಟ್ ನೋಡುವಾಗ ಏನು ಮಾಡ್ತೀರಿ ನೀವು? ಕೆಳಗಡೆ ಹೋಗ್ತೀರಿ. 1.5 ಸೆಂಟಿಮೀಟರ್. ಏನದು? ಮೈನಸ್ 1.5 ಸೆಂಟಿಮೀಟರ್, ನೆಗೆಟಿವ್ ಅಂತ ಆಗುತ್ತೆ. ಅರ್ಥ ಆಯ್ತಾ? ಯಾಕೆಂದರೆ ಇನ್ನೊಂದು ಲಾಸ್ಟಿಗೆ ಒಂದು ಮೆಥಡ್ ಹೇಳ್ತೇನೆ, ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ನೀವು ಮ್ಯಾಥ್ಸಲ್ಲೆಲ್ಲ ನೀವು ಎಕ್ಸ್ಪರ್ಟ್ಸ್ ಇದ್ದೀರಿ. ಸೊ ಎಕ್ಸ್ ಆ್ಯಕ್ಸಿಸ್ಸು, ಇದು ವೈ ಆ್ಯಕ್ಸಿಸ್ ಅಂದ್ಕೊಳ್ಳಿ, ಇದು ಒರಿಜಿನ್ ಅಂದ್ಕೊಳ್ಳಿ. ಇಲ್ಲಿ ಬಂದಿದೆ ಅಂದ್ಕೊಳ್ಳಿ, ಈ ಡಿಸ್ಟೆನ್ಸ್ ಏನಾಯಿತು? ಇದು ನೋಡಿ ಒರಿಜಿನ್, ಇದು ಒರಿಜಿನ್ O00. ಗೊತ್ತಾಯ್ತಾ? ಸೊ ಇದರಿಂದ ಹಿಂಗೆ ಬಂದರೆ ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್ ಎಷ್ಟು ಸೆಂಟಿಮೀಟರ್? 15 ಸೆಂಟಿಮೀಟರ್ ಪ್ಲಸ್ 15. ಇಲ್ಲಿಂದ ಹಿಂಗೆ ಹೋದರೆ ಎಕ್ಸ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. 25 ಸೆಂಟಿಮೀಟರ್ ಮೈನಸ್ 25 ಸೆಂಟಿಮೀಟರ್. ಕ್ಲಿಯರ್ ಆಯಿತಾ? ಎಲ್ಲ ರೂಲ್ಸ್ ಹೇಳಿದ್ದು ಕಾರ್ಟೇಷಿಯನ್ ಮೇಲೆ. ಓಕೆ, ನೀವು ಇಲ್ಲಿ ಒರಿಜಿನ್ನಿಂದ ಹೈಟ್ ನೋಡ್ಲಿಕ್ಕೆ ಹೋದ್ರಿ, ಮೇಲೆ ಹೋದ್ರಿ, ಪಾಸಿಟಿವ್ ವೈ ಆ್ಯಕ್ಸಿಸ್ ಪ್ಲಸ್ ಬಂತ. ಮತ್ತು ಇಲ್ಲಿ ಒರಿಜಿನಿಂದ ಕೆಳಗಡೆ ಬಂದ್ರಿ, ನೆಗೆಟಿವ್ ವೈ ಆ್ಯಕ್ಸಿಸ್ ಮೈನಸ್ ಬಂತು. ಅದೇ ನಾನು ಹೇಳಿರೋದು. ಇಷ್ಟೇ ಅಲ್ವಾ? ಇಷ್ಟೇ ಇರೋದು. ಇದಕ್ಕೆ ಸೈನ್ ಕನ್ವೆನ್ಷನ್ ಅಂತ ಕರೀತಾರೆ. ಓಕೆ, ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಮಿರರನ್ನು ತಗೊಂಡು
ಇಮೇಜ್ ಫಾರ್ಮೇಷನ್ ಹೇಗಾಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇನೆ. ಒಂದೆರಡು ಡೆರಿವೇಷನ್ ಸ್ಟಾರ್ಟ್ ಮಾಡುವ. ಸೊ ಕ್ಲೀನಾಗಿ ಈ ಪಾರ್ಟ್ ವೆರಿ ಇಂಪಾರ್ಟೆಂಟ್. ಇವತ್ತು ಹೇಳಿರೋದು ನಿಮ್ಗೆ ಏನು ಸರಿ ಏನು ಹೇಳ್ದಂಗಿಲ್ಲ ಅನಿಸಿರ್ಬೋದು, ಬಟ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಫೌಂಡೇಶನ್ ಇದ್ದಂಗೆ. ನಿಮಗೆ ಇದು ಗಟ್ಟಿ ಕ್ಲೀನಾಗಿ ಅರ್ಥ ಆಯ್ತಾ, ಮುಂದಿನ ಪಾರ್ಟ್ಗಳು ತುಂಬ ಈಸಿ ಆಗ್ತವೆ. ಓಕೆ, ಸೊ ಇಲ್ಲಿಗೆ ನಾವು ಈ ಒಂದು ಪಾರ್ಟ್ 1 ಎಂಡ್ ಮಾಡೋಣ. ನೆಕ್ಸ್ಟು ಪಾರ್ಟ್ 2ದಲ್ಲಿ ಮುಂದಿನ ಪಾರ್ಟನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.